श्रुतिशंकर वाङ्मात्रादमृतत्व प्रदायकः ब्रह्म निन्ने ಈ ಮೂರು ಶ್ಲೋಕ ಹೇಳಿದ್ನಲ್ಲ ಜಿಹಾಸಿತು ಪ್ರತ್ಯಕ್ಷಾದಿ ವಿರೋಧ ಅಗ್ನಿಭೋಕ್ತೃ ಮೂರು ಪೂರ್ವಪಕ್ಷ ಅಲ್ವಾ ಮೂರ್ತ ಅದು ಅದು ಸಿದ್ಧಾಂತ ಹಾಗೆ ಬರೆಸಿದ್ದೀರ 40 41 42 ಪೂರ್ವಪಕ್ಷ ಎಲ್ಲಿಗೆ ಒಬ್ಬ ಆಗತ್ತಾ ಏನು ತೊಂದರೆ ಇಲ್ವಾ ನಿಂಗೆ ಸರಿ ನಿನ್ ಬೇರೆ ಕೆಲಸ ಏನು ಕೆಲಸ ಇದ್ದರೆ ನೋಡು ನಿನ್ ಕೆಲಸ ಇಲ್ಲದೆ ಇದ್ದರೆ ನೀವು ಹೋಗು ಇಲ್ಲಿ ಕೆಲಸ ಇದ್ದೆ ಇನ್ನೊಂದು ಕಳ್ಸ್ಕೊಡು ಆಯ್ತು ಸ್ಕೂಟ್ರ್ ಹೋಗ್ತೀಯಾ ಆಯ್ತು ಒಬ್ಬ ಮತ್ತೂರ ಯಾರ ಮದುವೆ ಹೋ ಪೂರ್ಣಿಮಾ ಇದ್ಲೆ ಬೆಂಗಳೂರು ಪದಕಾಶ ಬರ್ಬೋದ ದೀಪಲ ದೀಪಲ ಆ ನೀವು ಗಂಡ ಹಾಲ ಕದಲ ತಮಾಷೆ ನಿಂಡೆ ಪದೇ ಫೋಟೋ ಮಧ್ಯಾಹ್ನ ಶಾಮ ಜೊತೆ ಫೋಟೋ ಜಲ್ದಿ ಶಾಮನಿಗೆ ಶಾಮನ ಜೊತೆ ಅನ್ಗಳ ಹಂಗ ಕೊಡೋಣ ಐಸ್ ಕ್ರೀಮ್ ಎಲ್ಲ ಕೊಡೋಣ ಕದ ಸೆಂಟರ್ ಹೊಡಿಯೋಣ ಮುಟ್ಲ ಹಂಗ ಹೊಡಿಯೋಣ ಪಂಡಡಿ ಹೊಡಿಯೋಣ ಹಿಂಗ ನೀ ಹೊಡಿದಾಳ ನೋಡಿಮ್ಮ ಹೆಂಗೈತಲ್ಲ ಮದುವೆ ಹೋಗಲ್ಲ ಅಂತ ನೆಂಟ್ರ ಮನೆ ಹಾ ಮುಂದಕ್ಕೆ ಹೋಗೋಣಪ್ಪ ಅಭ್ಯುಪೇತಾಪ್ಯಭಿವ್ಯಕ್ತಿ ನಾಭಿವ್ಯಂಗ್ಯಸ್ಯ ವಿಕ್ರಿಯಾ ಯಥಾ ತಥಾ ನಭಿವ್ಯಕ್ತಿ ಸರ್ವೇಷಾಮಪಿ ವಾದಿನಾಂ अभ्युपेता अपि अभिव्यक्तिः न अभिव्यङ्ग्यस्य विक्रिया यथा तथा अनभिव्यक्तिः सर्वेषाम् अपि वादिनाम् ಅಭಿವ್ಯಕ್ತಿ ಅಭಿಭೇತಾಪಿ ಅಂದ್ರೆ ಆತ್ಮನಿಗೆ ಅಭಿವ್ಯಕ್ತಿ ತೋರ್ಕೊಳ್ಳೋದು ಕರ್ತಾದಿಗಳು ಆತ್ಮನಿಗೆ ತೋರ್ಕೊಳ್ಳುತ್ತೆ ಅಂತ ಒಪ್ಕೊಂಡ್ರು ಕರ್ತಾದಿಗಳು ಕರ್ತೃತ್ವ ಭಕ್ತೃತ್ವ ತೋರ್ಕೊಳ್ಳುತ್ತೆ ಅಡಗತ್ತೆ ತಿರುಭಾವ ಅಂತ ಒಪ್ಕೊಂಡ್ರು ಕೂಡ ಆ ಅಭಿವ್ಯಂಗ್ಯ ತೋರಿಕೊಂಡದ್ದಾದ ಕರ್ತಾದಿ ವಿಕಾರ ಇದೆಯಲ್ಲ ಆ ವಿಕಾರ ಇಲ್ಲ ಆತ್ಮನಿಗೆ ಅಕಸ್ಮಾತ್ ಆತ್ಮನ ಇಟ್ಕೊಂಡು ತೋರ್ಕೊಳ್ಳುತ್ತೆ ಆತ್ಮನೇ ಅದಕ್ಕೆ ಆಧಾರ ಯಾವುದಕ್ಕೆ ಕರ್ತೃತ್ವ ಭಕ್ತೃತ್ವ ತೋರ್ಕೊಳ್ಳೋಕ್ಕೆ ಕರ್ತೃತ್ವ ಭೋಕ್ತೃತ್ವದ ಅಭಿವ್ಯಕ್ತಿಯನ್ನು ನಾವು ಒಪ್ಕೊಂಡರೂ ಆತ್ಮನಿಮಿತ್ತವಾಗಿ ಆ ಅಭಿವ್ಯಂಗ್ಯ ಅಂದ್ರೆ ಬೆಳಗಲ್ಪಟ್ಟು ತೋರ್ಕೊಂಡದ್ದಾಗಿರುವ ಆ ಕರ್ತೃತ್ವ ಭೋಕ್ತೃತ್ವಗಳ ವಿಕ್ರಿಯೆ ಇದೆಯಲ್ಲ ಅದು ಆತ್ಮನಿಗಿಲ್ಲ ಹಾಗೆ ಮಾಡಿದ ನಾನು ಮತ್ತೆ ಅಲ್ಲ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಾಗಲ್ಲ ಈ ಜೋಯಿಸೋದ್ ಅರ್ಥ ಇದೆಯಲ್ಲ ಜೋಯಿಸವನ್ನು ಹೇಳ್ಬೇಕು ಆ ಅರ್ಥ ಅಲ್ಲ ಇದ್ದ ವಸ್ತು ಅದೇ ಕರ್ತೃತ್ವಾದಿಗಳ ಅಭಿವ್ಯಕ್ತಿ ಇದೆ ಕರ್ತೃತ್ವಾದಿಗಳ ಅಭಿವ್ಯಕ್ತಿ ಒಪ್ಕೊಂಡ್ರು ಆ ಕರ್ತೃತ್ವಾದಿಗಳ ಅಭಿವ್ಯಕ್ತಿಯ ವಿಕಾರ ಇದೆಯಲ್ಲ ಅಭಿವ್ಯಂಗ್ಯ ಅದು ಅಭಿವ್ಯಂಗ್ಯ ಅದು ಅಭಿವ್ಯಂಜಕ ಆತ್ಮ ಅಭಿವ್ಯಂಗ್ಯ ವಸ್ತುವೇ ಹೊರಗಡೆ ತೋರುವಿಕೆ ಎಂಬುದನ್ನು ಆತ್ಮನಿಗೆ ಒಪ್ಪಿದರೂ ಅಭಿವ್ಯಂಗ್ಯಕ್ಕೆ ಹೊರಪಡುವ ವಸ್ತುವಿಗೆ ವಿಕಾರವಿಲ್ಲ ಯಾಕೆ ಹೊರಬರುವ ವಸ್ತು ವಿಕಾರ ಇಲ್ವಾ ಹೊರಬರುವ ವಸ್ತು ಯಾಕೆ ವಿಕಾರ ಇಲ್ಲ ಹೌದು ಪೃಥ್ವಿಯಾದಿ ವಿಕಾರ ಇಲ್ವಾ ಅದರಂತೆ ಅನಭಿವ್ಯಕ್ತಿಯು ಹೊರಗಡೆ ತೋರದಿರುವುದು ಸಹ ಅದ ಅಭಿವ್ಯಂಗ್ಯದ ಹೊರತೋರುವ ವಸ್ತುವಿನ ವಿಕಾರದ ಪರಿಣಾಮವೂ ಅಲ್ಲ ಎಂಬುದು ಸಮಸ್ತವಾದಿಗಳಿಗೂ ಸಿದ್ಧಾಂತವೇ ಆಗಿರುವುದು ಆದ್ದರಿಂದ ಆತ್ಮನಿಗೆ ವಿಕಾರವಿಲ್ಲ ಏನು ವಿಷಯ ಹೇಳಿದ್ರು ವಿಷಯ ಅನುಭವಕ್ಕೆ ಯುಕ್ತಿ ಹೊಂದಬೇಕು ಪದಾರ್ಥ ಅಲ್ಲ ಅದು ನೋಡಿಯಾ ಅಲ್ಲಿಂದ ಕನ್ನಡ ಅರ್ಥ ಅಲ್ಲ ಹಿಂದಿಯಾ ಯಾಕೆ ಕಿರಣ್ ಬರ್ಲಿಲ್ಲ ಯಾಕೆ ಟೂ ಲೇಟ್ ಮಳೆ ಆದ ಜರ್ಕಿನ್ ಕೊಡ್ಸಿದೀನಿ ಜರ್ಕಿನ್ ಕೊಡ್ಸಿ ಎಲ್ಲ ಮಾಡಿ ಏನ್
ಕಾರು ಇದೆ, ಕಾರು ಬರ್ಬೋದಾಯ್ತು. ಆ ಜೋರಿಲ್ಲ, ಸ್ವಲ್ಪ ಇದೆ. ಇದೇ ಜ್ವರ ಹಾಗೆ. ನನ್ನ ಪ್ರಕಾರ ಕರ್ತೃತ್ವಾದಿ ಅಭಿವ್ಯಕ್ತಿ ಆಗತ್ತೆ. ಅವನು ಕರ್ತೃತ್ವಾದಿ ಆತ್ಮನ ಸ್ವರೂಪ ಅಂತಂದ ಅವರು. ಇಲ್ಲಪ್ಪ, ಆತ್ಮ ಸ್ವರೂಪ ಅಂದ್ರೆ ಆತ್ಮ ವಿಕಾರ ಆಗ್ತಾನೆ, ಆತ್ಮ ಕರ್ತವ್ಯ ಬಂದ. ಇಲ್ಲ, ಆತ್ಮ ಕರ್ತೃತ್ವ ತೋರಿಸ್ತಾನೆ, ಕರ್ತೃತ್ವಾದಿ ಅಭಿವ್ಯಕ್ತಿ ಆಗತ್ತೆ. ಏನ್ ಮಾಡಿದಾರೆ ಅವರು? यदि अभिव्यक्ति आविर्भाव मान भी ली जाए, किसका अभिव्यक्ति है? अभिव्यक्ति का कर्म बोलना, कौन कौन किसका अभिव्यक्ति होता है? बड़े अभिव्यक्ति अभिव्यक्ति बिट्ರೆ ಆಗ್ಲಿಲ್ಲ. ಯಾವುದು ಅಭಿವ್ಯಕ್ತಿ? ಯಾವುದು ಅಭಿವ್ಯಕ್ತಿ? ಸ್ವಾಭಾವಿಕವಾದ ಆವಿರ್ಭಾವ ತಿರೋಭಾವ ಆತ್ಮ ಸ್ವರೂಪಕ ಸ್ವರೂಪಕ್ಕೆ ಆವಿರ್ಭಾವ ತತ್ವಾತ್ಮನೋ ಮುಖ್ಯವು ಸಂಭವದ ಆವಿರ್ಭಾವ ತಿರೋಭಾವವು. ಹೌದು, आत्मा की 49 आत्मा की स्वतः होने के कारण भी उसके स्वाभाविक आविर्भाव तिरोभाव नहीं हो सकते। यदि अभिव्यक्त आविर्भाव मान भी ली जाए तो वह अभिव्यंग्य की विक्रिया नहीं है, और ऐसे ही अनभिव्यक्ति तिरोभाव अनभिव्यंग्य की विक्रिया नहीं है। यहाँ बात सभी वादी ಹೇಳಿ. ಇಲ್ಲ, ಅಭಿವ್ಯಂಗ್ಯ ಅಂದ್ರೆ ಕಾಣಿಸ್ಕೊಳ್ಳೋ ವಸ್ತುಗೆ ಹೇಳ್ತಾ ಇದ್ದಾರ. ಹೌದು, ಅಭಿವ್ಯಂಗ್ಯ ಅಂದ್ರೆ ಕಾಣೋ ವಸ್ತು. ವ್ಯಂಗ್ಯ, ವ್ಯಂಗಿಸಲ್ಪಟ್ಟದ್ದು ವ್ಯಂಗ್ಯ, ವ್ಯಕ್ತವಾದದ್ದು ವ್ಯಂಗ್ಯ. ವ್ಯಂಜಕ ಬೇರೆ, ವ್ಯಂಗ್ಯ ವ್ಯಂಗ್ಯ ವ್ಯಂಜಕನ ವ್ಯಂಗ್ಯ ಅಂದ್ರೆ ವಸ್ತುವಿನ ನೋಡೋದ್ರಿಂದ ಆತ್ಮನಿಗೆ ವಿಕಾರ ಇಲ್ಲ ಅಂತ ಹೇಳ್ತಾ ಇದಾರ, ಅಥವಾ ವಸ್ತುವಿಗೆ ವಿಕಾರ ಇಲ್ಲ ಅಂತ ಹೇಳ್ತಾ ಇದಾರೆ? ಅದಲ್ಲ, ಇದು ಪ್ರಕರಣ ಪ್ರಸಿದ್ಧ ಕರ್ತೃತ್ವಾದಿಗಳು ಆತ್ಮಸ್ವರೂಪ ಸೇರಿದ್ದ ಅಲ್ವಾ ಅಂತ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕರ್ತೃತ್ವ ಸ್ವರೂಪ ಇದು ಸಂಸಾರ ಬೆಳಕ ಆಗಲ್ಲ ಅಂತ, ಕರ್ತೃತ್ವಾದಿಗಳು ಆತ್ಮ ದೃಶ್ಯವಾಗಿದೆ ಅಂತ. ಮತ್ತು ಆತ್ಮನಃ ನಿರಂಶತ್ವ, ಆತ್ಮನಿಂದ ಯಾವುದು ಉಂಟಾಗೋಲ್ಲ ಕರ್ತೃತ್ವ ಭಕ್ತರು. ಯಾಕೆ? ಆತ್ಮದ ಅಂಶ ಇಲ್ಲ. ಉಂಟಾಗ್ಬೇಕಾದ್ರೆ ಆತ್ಮನಃ ಪಂಚಮಿ, ಅದು ಆತ್ಮನಿಗೆ ಷಷ್ಠಿ ಅಲ್ಲ. ಆತ್ಮನಿಂದ ಕರ್ತೃತ್ವಾದಿ ಉಂಟಾಗತ್ತೆ ಅಂದ್ರೆ ಆತ್ಮ ಅಂಶವೇ ಇಲ್ಲ, ಸಾವಯವನೇ ಇಲ್ಲ. ಸಾವಯವನಾದ ಆತ್ಮದಿಂದ ಉಂಟಾಗತ್ತೆ, ಅಡಗತ್ತೆ. ಹೋದ ಮಣ್ಣಿನಿಂದ ಗಡಿಗೆ ಉಂಟಾಗತ್ತೆ, ಸಾವಯವ ಒಪ್ಕೊಳ್ತೀವಿ. ಚಿನ್ನದಿಂದ ಆಭರಣ ಉಂಟಾಗತ್ತೆ, ಅಡಗತ್ತೆ, ಒಪ್ಕೊಳ್ತೀವಿ. ಆತ್ಮನಿಂದ ಉಂಟಾಗತ್ತೆ ಅಂದ್ರೆ ಆತ್ಮ ಏನು ಸಾವಯವನ ನಿರಂಶ ಆತ್ಮ. ಅದರಿಂದ ನಿರಂಶ ಮುಖ್ಯವಾದಂಥ ಸಂಭವ ಆವಿರ್ಭಾವ ತಿರೋಭಾವ ಹೊಂದಲ್ಲ. ಮತ್ತು ಸ್ವತಃ ಸಿದ್ಧನಾಗಿದ್ದಾನೆ ಆತ್ಮನು. ಸ್ವತಃ ಸಿದ್ಧನಾಗಿರೋದ್ರಿಂದ ಸ್ವತಃ ಸಿದ್ಧ ಆತ್ಮನ ಅಭಿವ್ಯಕ್ತಿಯೂ ಆಗೋ ಹಾಗಿಲ್ಲ, ಆತ್ಮನು ತೋರ್ಕೊಳ್ಳೋ ಹಾಗಿಲ್ಲ. ಷಷ್ಠಿ ಇಟ್ಕೊಂಡ್ರೆ ಆಗುತ್ತೆ. ಆತ್ಮನು ಸ್ವತಃ ಸಿದ್ಧನಾಗಿದ್ದಾನೆ ಅನ್ನೋ ಕಾರಣದಿಂದ ಅವ್ನು ತೋರ್ಕೊಳ್ಳೋದು ಅಡಗಾಗೋದು ಆಗೋಲ್ಲ. ಅಕಸ್ಮಾತ್ ಆತ್ಮನೇ ತೋರ್ಕೊಳ್ತಾನೆ ಅಂತ ಒಪ್ಕೊಂಡ್ರು ಕೂಡ ಅಭಿಪ್ರೇತಾಪಿ ಅಭಿವ್ಯಕ್ತಿ ನ ಅಭಿವ್ಯಂಗ್ಯಸ್ಯ ವಿಕ್ರಿಯ. ಅಭಿವ್ಯಂಗ್ಯವಾದ ಅಭಿವ್ಯಂಗ್ಯ ಯಾವುದು? ಅಭಿವ್ಯಕ್ತಿ ತೋರ್ಕೊಳ್ಳೋದು, ತೋರ್ಕೊಳ್ಬೇಕಾದ ಆತ್ಮ. ಅಭಿವ್ಯಂಜಿತ ಯೋಗ್ಯ ಅಭಿವ್ಯಂಗ್ಯ ಆತ್ಮ. ಅವನಿಗೆ ವಿಕಾರ ಬರೋ ಹಾಗಿಲ್ಲ. ಅಭಿವ್ಯಂಗ್ಯನಾದ ಆತ್ಮನಿಗೆ ವಿಕಾರ ಬರೋ ಹಾಗಿಲ್ಲ ಅಲ್ವಾ? ಅಕಸ್ಮಾತ್ ಆತ್ಮನಿಗೆ ಅಭಿವ್ಯಕ್ತಿ ಒಪ್ಕೊಂಡ್ರು ಆ ಅಭಿವ್ಯಂಗ್ಯನಾದ ಆತ್ಮನಿಗೆ ವಿಕಾರ ಒಪ್ಕೊಳಕ್ಕಾಗಲ್ಲ. ಹೇಗೋ ತಥಾ ಅದೇ ರೀತಿ ಅನಭಿವ್ಯಕ್ತಿ ಇರುವುದಿಲ್ಲ, ತೋರ್ಕೊಳ್ಳದೆ ಇರೋದು ಅನ್ನೋದು ಏನಿದೆ ಆತ್ಮನಿಗೆ, ಅದು ಎಲ್ಲ ವಾದಿಗಳು ಒಪ್ಕೊಂಡಿದ್ದಾರೆ. ಆತ್ಮನಿಗೆ ಎಲ್ಲವನ್ನೂ ತೋರಿಸೋನೇ ಹೊರತು ಆತ್ಮ ತೋರ್ಕೊಳ್ಳೋನಲ್ಲ ಅನ್ನೋದು ಎಲ್ಲ ವಾದಿಗಳು ಒಪ್ಕೊಂಡಿದ್ದಾರೆ. ಅಲ್ಲಿ ಆತ್ಮ ತೋರ್ಕೊಳ್ತಾನೆ ಅಂದ್ರೆ ಆತ್ಮನ ಕಾರಣ ಇದೆ ಅಂತ ಆಗುತ್ತೆ. ಆತ್ಮನ ಒಂದು ಕಾರಣ, ಹೇಗೆ ಮಡಿಕೆ ತೋರ್ಕೊಳ್ತೇನೆ, ಮಡಿಕೆಗೆ ಮಣ್ಣು ಕಾರಣವೋ, ಆತ್ಮ ಯಾವ್ದ್ರಿಂದ ತೋರ್ಕೊಳ್ತಾನೆ ಅಂದ್ರೆ ಯಾವ್ದ್ರಿಂದ ಆತ್ಮ ತೋರ್ಕೊಳ್ತಾನೆ ಅದು ಆತ್ಮ ಆಗತ್ತೆ ಹೊರತು ತೋರ್ಕೊಂಡದ್ದು ಆತ್ಮ ಆಗಲ್ಲ. ಅನ್ವಯಿಸ ಆಗತ್ತೆ ನೋಡಿಪ್ಪ, ಅರ್ಥದ ಕ್ಲಿಷ್ಟ ಇದೆ ಇದು. 147 147
ಅಭ್ಯುಪೇತಾಪ್ಯಭಿವ್ಯಕ್ತಿ ನ ಅಭಿವ್ಯಂಗ್ಯಸ್ಯ ವಿಕ್ರಿಯಾ. ಮತ್ತು ಆತ್ಮನೋ ನಿರಂಶತ್ವಾದ ನಿರವ ಸಂಭವದ ಏನಾಯ್ತು? ಆವಿರ್ಭಾವ ತಿರೋಭಾವ ಸದಸ್ಯ ಆತ್ಮನಿಗೆ ಇದಿಲ್ಲ, ಅಭಿವ್ಯಕ್ತಿ ಇಲ್ಲ, ಯಾಕೆಂದ್ರೆ ಅಂಶವಿಲ್ಲವಾದ್ದರಿಂದ. ಇವತ್ತು ಒಪ್ಕೊಂಡ್ರು ಕೂಡ ಅದೇ ಆತ್ಮನಿಗೆ ಆವಿರ್ಭಾವ ತಿರೋಭಾವ ಇದೆ ಅಂತ ಒಪ್ಕೊಂಡ್ರು ಕೂಡ ಅದಕ್ಕೆ ವಿಕಾರ ನಾವು ಒಪ್ಪಲ್ಲ, ವಿಕಾರ ಒಪ್ಬೇಕಾಗಿಲ್ಲ. ಯಾಕೆ ಆವಿರ್ಭಾವ ವಿಕಾರ ಆಗ್ಲೇಬೇಕಲ್ವಾ? ಈ ಆವಿರ್ಭಾವ ಒಪ್ಕೊಂಡ್ಮೇಲೆ ವಿಕಾರ ಹೆಂಗಾಗದೆ ಇರುತ್ತೆ? ಎಲ್ಲಾ ವಾದಿಗಳು ಇದೇ ರೀತಿ ಎಲ್ರಿಗೂ ಬರೋ ದೋಷ ನಮಗೊಬ್ಬರಿಗೆ ಯಾಕೆ ಆಗ್ಲೇ ಈ ಅಭಿವ್ಯಕ್ತಿ ಒಪ್ಕೊಂಡ್ಮೇಲೆ ವಿಕಾರ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಅಂತ. ಅಭಿವ್ಯಕ್ತಿಯೇ ವಿಕಾರ. ತೋರ್ಕೊಳ್ಳೋದೇ ಒಂದು ವಿಕಾರ. ಆದ್ರಿಂದ ಅದೇ ಒಂದು ವೇಳೆ ಅದನ್ನ ಒಪ್ಕೊಳ್ಳದೆ ಇದ್ರೂ ಕೂಡ ನೀವು ಆಯ್ತು ಬರೀ ತೋರ್ಕೊಳ್ಳೋದು, ಬರೀ ಮರೆ ಆಗೋದು ವಿಕಾರ ಅಲ್ಲ ಅಂತ ಹೇಳಿದ್ರು ಕೂಡ, ಹಂಗ ಒಪ್ಕೊಂಡ್ರು ಕೂಡ ಬೇರೆ ವಾದಿಗಳಿಗೂ ಬರೋ ದೋಷ ನಮ್ಮೊಬ್ರಿಗೆ ಯಾಕೆ ಅನಭಿವ್ಯಕ್ತಿ ದೋಷ ಬರಬೇಕು? ಬರ್ಕೊಳ್ಬಾರದ ಅಭಿವ್ಯಕ್ತಿಯನ್ನು ಒಪ್ಕೊಂಡರು ಆತ್ಮನಿಗೆ ಅಭಿವ್ಯಕ್ತಿಯನ್ನು ಒಪ್ಕೊಂಡರು ಅಭಿವ್ಯಂಗ್ಯದ ವಿಕಾರ ಬರುವುದಿಲ್ಲ. ಅಭಿವ್ಯಂಗ್ಯ ಸೋರಿಕೊಂಡ ವಸ್ತುವಿನ ವಿಕಾರ ಆತ್ಮ ಬರಲ್ಲ. ಇದು 140, 41, 42 ಇದೆಯಲ್ಲ ಹಿಂದೆ 140, 41 2 ಶ್ಲೋಕ. ಅಲ್ಲ, ಜಿಹಾಸಿತ ಅದು ಯಾರು ವಾಕ್ಯ? ಪೂರ್ವಪಕ್ಷಿ ಸಿದ್ಧಾಂತದ ಅಷ್ಟು ಪೂರ್ವಪಕ್ಷ ಅದನ್ನ ಅನುವಾದ ಮಾಡ್ಕೊಂಡಿದ್ದಾರೆ ಸಿದ್ಧಾಂತಿಗಳು. ಜಿಹಾಸಿತು ಸ್ವಭಾವಃ ಅಸೌ, ಅದು ಪೂರ್ವಪಕ್ಷಿ ಇತ್ಯುಕ್ತಿ ಶಿಶುವತ್ ಕೃತ ಇದು ಸಿದ್ಧಾಂತ. ಮಗು ತರ ಹೇಳಿದೆ ಅಂತ. ಆಮೇಲೆ ಪೂರ್ತಿ ಆಕ್ಷೇಪ ಮಾಡ್ತಾನೆ ಮಾಡಿದ್ದಾರೆ. ಅದು ನಮ್ಮ ಅಣ್ಣವರು ಹೀಗೆ ಅನ್ವಯ ಮಾಡಿದ್ದಾರೆ. ಅದಕ್ಕೆ ಅಸೌ ಜಿಹಾಸಿತು ಸ್ವಭಾವ ಇತ್ಯುಕ್ತಿ. ಹಸು ಒಂದು ಈ ಹಸು ಕರ್ಸಾದಿ, ಈ ಕರ್ಸಾದಿಗಳು ಬಿಡುವಂತಹ ಆತ್ಮನಿಗೆ ಸ್ವಭಾವ ಅಂತ ಹೇಳೋದಿದೆಯಲ್ಲ, ಅದು ಹುಡುಗತನದ ಮಾತದು. ಯಾಕಂದ್ರೆ ಕರ್ಸಾದಿಗಳು ಏನಾದ್ರು ಸ್ವಭಾವ ಆಗ್ಬಿಟ್ಟಿದ್ರೆ ಆತ್ಮನಿಗೆ ಅದು ಪ್ರತ್ಯಕ್ಷ ಆಕರ್ತರೂಪಿಣ, ಪ್ರತ್ಯಕ್ಷ ಸಾಕ್ಷಾತ್ ಆಕರ್ತರೂಪಿ ಆಗಿರ್ತಕ್ಕಂಥ ಆತ್ಮನಿಗೆ ಕರ್ತಾದಿಗಳು ಸ್ವಭಾವ ಅಂತ ಆದ್ರೆ ಪ್ರತ್ಯಕ್ಷಾದಿ ವಿರೋಧವಾಗತ್ತೆ. ಅದು ಅನುಮೋಕ್ಷವಾಗುತ್ತೆ. ಅಷ್ಟು ಸಿದ್ಧಾಂತ ಮಾಡಿದ್ದಾರೆ. ಅಷ್ಟು ಕಾಮ ಮಾಡಿದ್ರೆ ಅಷ್ಟು ಪೂರ್ವಪಕ್ಷ ಮಾಡಿದ್ದಾರೆ. ಅಷ್ಟು ಕಾಮ ಅಂದ್ರೆ ಪೂರ್ವಪಕ್ಷ. ಅಷ್ಟು ಕಾಮ ಬಂದು ಅನುಮೋಕ್ಷ ಆಗಲಿ, ನಾವೇ ಮಾಡಕ್ಕಾಗತ್ತೆ. ಹಾಗೆ ಅಂದ್ರೆ ಅಸು ಕರ್ಸಾದಿ ಜಿಹಾಸಿತು ಸ್ವಭಾವ ಇತ್ಯುಕ್ತಿ. ಈ ಮಾತು ಸ್ವಭಾವ ಅಂತ ಅನ್ನೋದು ಇದೆಯಲ್ಲ, ಹುಡುಗತನ ಮಾತುಕೊಳ್ಳೋದು ಬಹಳ ಬಲ್ಬಜ ಮಾತು. ಕರ್ಸಾದಿಗಳು ಬಿಡುವ ಸ್ವಭಾವ ಅಂದ್ರೆ ಹಾಗೇನಾದ್ರು ಸ್ವಭಾವ ಆಗ್ಬಿಟ್ರೆ ನೇರಾಗಿ ಅಕರ್ತ ರೂಪ ಆಗಿರ್ತಕ್ಕಂಥ ಆತ್ಮನಿಗೆ ಪ್ರತ್ಯಕ್ಷಾದಿ ವಿರೋಧವಾಗತ್ತೆ. ಅದು ಅನಿರ್ಮೋಕ್ಷವೂ ಆಗತ್ತೆ ಅಂತಂದ್ರೆ ಆಗಲಿ, ನಾವೇನ್ ಮಾಡಕ್ಕಾಗತ್ತೆ? ಅನಿರ್ಮೋಕ್ಷ ವಿಕ್ರಿಯಾವತ್ವತಃ ವಿಷಯ ವಿಕ್ರಿಯ ಇರೋದ್ರಿಂದ ಅಂತ ಇವರು ಗೊತ್ತಲ್ಲ. ಇನ್ನು ನಮ್ಮ ಅಣ್ಣವರು ಇದು ಮಾಡ್ಕೊಂಡಿದ್ದಾರೆ, ಅನ್ವಯ ಮಾಡ್ಕೊಂಡಿದ್ದಾರೆ. ಅರ್ಥ ಬರ್ದಿಲ್ಲ. ಅದೇ ನೀವು ಹೇಳದಂಗೆ ಸುಮಾರು ವಿಕಲ್ಪಗಳನ್ನ ಮಾಡ್ಬೋದು. ಅದೇ ಹಿಂದಿನ ಶ್ಲೋಕಕ್ಕೆ ಇದನ್ನ ಅನ್ವಯ ಮಾಡಕ್ ಹೊರಟ್ರೆ ರೋಗಾದಿವದ ಅನರ್ಥತ್ವ ಕರ್ತ್ರಾದಿ ಪ್ರತಿಹಾಸಿತ ಬರ್ತಲ್ಲ, ಅದು ಕಂಟಿನ್ಯೂಯೇಷನ್ ಜಿಹಾಸಿತು ಸ್ವಭಾವ ಸೌ ಅಷ್ಟೂ ಒಂದೇ ಮಾಡ್ಕೊಂಡು ಹೇಳ್ತಾರ. ಒಂದೊಂದ್ಸಲ ಗೊತ್ತೇ ಆಗಲ್ಲ, ಕಷ್ಟ ಇದು. ಸರಿ, ಸದ್ಯಕ್ಕೆ ಪಕಡ ಬರೋಣ. ಏನಾಯ್ತು? ಒಪ್ಪಿಕೊಂಡು ಅಭಿವ್ಯಂಗ್ಯದ ವಿಕಾರವು ಆತ್ಮನಿಗೆ ಬರುವುದಿಲ್ಲ. ತೋರಿಕೊಂಡ ವಸ್ತುವಿನ ವಿಕಾರ, ಅಭಿವ್ಯಂಗ್ಯ ಅಂದ್ರೆ ತೋರಿಕೊಂಡ ವಸ್ತುವಿನ ವಿಕಾರವು ಆತ್ಮನಿಗೆ ಬರುವುದಿಲ್ಲ. ಇದು ಹೇಗೋ ಅದೇ ರೀತಿ ಅನಭಿವ್ಯಕ್ತಿ ಇದೆಯಲ್ಲ, ತೋರ್ಕೊಳ್ದೇ ಇರೋದು ಅನ್ನೋದು ಎಲ್ಲಾ ವಾದಿಗಳು ಒಪ್ಕೊಂಡಿರುವಂತಹ ವಿಚಾರ ಇದು. ಎರಡು ವಿಚಾರವು ಎಲ್ಲಾ ವಾದಿಗಳು ಅಲ್ಲ, ವಿಕಾರವಿಲ್ಲ ಅನ್ನೋದು
अनभिव्यक्ति तिरोभाव अभिव्यंगी की विक्रिया नहीं है ಅಂದ್ರೆ ತೋರ್ಕೊಳ್ಳದೆ ಇರೋದು ವಿಕ್ರಿಯೆ ಅನ್ನೋದಿಲ್ಲ. ತೋರ್ಕೊಳ್ಳದೆ ಇರೋದು ಎರಡು ವಿಕ್ರಿಯೆನೂ ಇಲ್ಲ. ಇದು ಎಲ್ಲಾ ವಾದಿಗಳಿಗೂ ಸಮಾನ ದೋಷ ಅಂತ. ಈ ಕನ್ನಡಿ ಮೇಲೆ ಒಂದು ಕೊಳೆ ಇದೆ ಅಂತ ಇಟ್ಕೊಳ್ಳಿ, ಒಳ್ಳೆ ತೋರ್ಕೊಳ್ಳಲ್ಲ. ಅದನ್ನ ತೆಗೆದ್ರು ಕನ್ನಡಿಗೆ ದೋಷ ಇಲ್ಲ, ಆ ಕೊಳೆ ಇದ್ದಾಗೂ ಕನ್ನಡಿಗೆ ದೋಷ ಇಲ್ಲ. ಅದು ಎಲ್ಲಾ ವಾದಿಗಳಿಗೂ ಸಮಾನ. ಅಲ್ಲ, ಇವಾಗ ಆತ್ಮನಿಗೆ ಕರ್ತೃತ್ವ ಇದೆ ಅಂತ ಹೇಳೋ ಅದು ಇಲ್ವಲ್ಲ? ಯಾವ್ದು ಅಲ್ಲ, ಇದು ಕರ್ತೃತ್ವ ಅಲ್ಲ ಅಂತ ಹೇಳೋದೊಂದು ವಾದ. ಆ ತರ ಇಟ್ಕೊಂಡ್ರು ಇದು ಎಲ್ಲಾರ್ಗು ಸಮ ಆಗುತ್ತೆ ಅಂತ ಇದಾರೆ. ಹೌದಾ? ಈ ದೋಷ, ಈ ಅಭಿವ್ಯಕ್ತಿ ಅನಭಿವ್ಯಕ್ತಿ. ಯಾವ್ದು ಅಭಿವ್ಯಕ್ತಿ? ಕರ್ತೃತ್ವ ಅಭಿವ್ಯಕ್ತಿಯೋ ಸ್ವರೂಪ ಅಭಿವ್ಯಕ್ತಿಯೋ? ಸ್ವರೂಪ ಅಲ್ಲ, ಕರ್ತಾದಿ ಅಭಿವ್ಯಕ್ತಿ ಅನಭಿವ್ಯಕ್ತಿ. ಕರ್ತಾದಿ ಅಭಿವ್ಯಕ್ತಿ ಅನಭಿವ್ಯಕ್ತಿ ಒಪ್ಕೊಂಡ್ರು ಆತ್ಮನ ವಿಕಾರವಿಲ್ವಾ? ವಿಕಾರವಿಲ್ಲ. ಯಾಕೆ ಅಂದ್ರೆ ಆ ಅಭಿವ್ಯಕ್ತಿ ವಸ್ತುವಿಗೆ ಲೋಕದಲ್ಲೂ ಕಂಡಿದೆಯಲ್ಲ, ಯಾವ್ದೋ ಒಂದು ಪರದೆ ಮುಚ್ಚಿಬಿಟ್ಟಿದೀವಿ, ಅದು ಅಭಿವ್ಯಕ್ತಿ ಆಗಲ್ಲ. ಪರದೆ ತೆಗೆದ್ವಿ, ಅಭಿವ್ಯಕ್ತಿ ಆಯ್ತು. ಅಭಿವ್ಯಕ್ತಿ ಆಗೋಕ್ಕಿಂತ ಮುಂಚೆನೂ ಅಭಿವ್ಯಕ್ತಿ ಆದ್ಮೇಲೂ ಆ ಅಭಿವ್ಯಕ್ತಿ ವಸ್ತುವಿಗೆ ಏನೋ ಇದಿಲ್ವಲ್ಲ, ವಿಕಾರ ಇಲ್ವಲ್ಲ. ಅಲ್ಲ, ಇದು ಆತ್ಮವಿಷಯಕ್ಕೆ ಹೊಂದಿಸಿ ಆತ್ಮವಿಕಾರದ ಅನುಭವ ಇದೆಯಲ್ಲ, ಹೇಳೋದು ಒಪ್ಕೊಂಡು ಹೇಳ್ತಿರೋದು. ಈ ರೀತಿ ಆಯ್ತು ನೀನ್ ಹೇಳ್ದಂಗೆ ಒಪ್ಕೊಂಡ್ರು ಕೂಡ ಅಭಿವ್ಯಕ್ತಿ ವಸ್ತುವಿಗೆ ವಿಕಾರ ಇಲ್ಲ ಅಂತ ಹೊಂದಿಸ್ಬೋದು ಅಂತ. ಹಾಗೆ ಅನಭಿವ್ಯಕ್ತಿ ಆದರೂ ಎಲ್ಲಾ ವಾದಿಗಳು ಅಂದ್ರೆ ಗುರುಗಳ ಎರಡಕ್ಕೂ ಅನ್ವಯ ಮಾಡ್ಬೋದು. ಬೇರೆ ವಾದಿಗಳಿಗೆ ಕರ್ತೃತ್ವಾದಿ ಒಪ್ಕೊಂಡಾಗ ವಿಕಾರ ಇಲ್ಲ ಅನ್ನೋದು ಅವ್ರದ್ದು ಏನ್ ಯುಕ್ತಿ ಕೊಡ್ತಾರೆ ಗುರುಗಳೇ? ಅದೆಲ್ಲ ಆತ್ಮನಿಗಿಲ್ಲ ಅಂತ ಅವ್ರು ಹೇಳ್ಬೋದು, ವಿಕಾರ ಇದೆ ಅಂತ. ಅದು ಆತ್ಮ ತಗೊಳಿರಲ್ಲ. ಅದೇ ಅವ್ರು ಏನ್ ಯುಕ್ತಿ ಕೊಡ್ತಾರೆ ಅದಕ್ಕೆ? ಕರ್ತೃತ್ವಾದಿ ಇದೆ, ಆದ್ರೆ ಆತ್ಮನಿಗೆ ಅದಿದೆ, ಆದ್ರೆ ಆತ್ಮನಿಗೆ ವಿಕಾರ ಇಲ್ಲ ಅನ್ನೋದು ಹೇಗ್ ಬಂದುತ್ತೆ ಅವ್ರು ಹೇಳೋದು? ಅದೆಲ್ಲ ಆತ್ಮವಿಕಾರ ಇಲ್ಲ, ಎಲ್ಲ ಕೊಟ್ಟು ಹೇಳ್ತಾ ಇಲ್ಲ ಇವರು. ಆವಿರ್ಭಾವ ತಿರೋಭಾವಕ್ಕೆ ಹೇಳ್ತಾ ಇರೋದು. ಆತ್ಮದ ವಿಕಾರ ಇಲ್ಲ, ಆ ಕರ್ತೃತ್ವ ಇಲ್ಲ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಹೇಳ್ತಾ ಇಲ್ಲ. ಕರ್ತೃತ್ವ ಇದ್ದ ವಿಕಾರ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ತೋರ್ಕೊಳ್ಳೋದು ತೋರದೆ ಇರೋದು, ತೋರೋದ್ರಿಂದ ಆತ್ಮಲ್ಲಿ ವಿಕಾರವಾಗೋದು ಆಗೋಲ್ಲ ಅಂತ ಒಪ್ಕೊಂಡಿದ್ದಾರೆ. ಏನೇ ತೋರ್ಕೊಂಡ್ರು ಏನೇ ತೋರ್ಕೊಳ್ದೆ ಹೋದ್ರು ಆತ್ಮನಿಗೆ ಏನ್ ಸಂಬಂಧ ಪಡತ್ತೆ ಅಷ್ಟೇ. ಅದೇ ಕರಡಿ ದೃಷ್ಟಾಂತ ಕೊಟ್ರಲ್ಲ, ಕರಡಿಯಲ್ಲಿ ಮುಖ ತೋರ್ಕೊಂಡು ಕರಡಿಗೆ ಏನ್ ವ್ಯತ್ಯಾಸ ಅಂತ. ಆತ್ಮನಿಗೆ ಏನೇ ತೋರ್ಕೊಳ್ದೆ ಹೋದ್ರು ಆತ್ಮನಿಗೆ ಏನ್ ವ್ಯತ್ಯಾಸ ಆಗತ್ತೆ? ಅಂದ್ರೆ ಕರ್ತೃತ್ವಾದಿ ತಗೊಂಡಿಲ್ಲ ಹಾಗಾದ್ರೆ ಇವರು. ಅದಲ್ಲ, ಬರೀ ತೋರದು ಆವಿರ್ಭಾವ ತಿರೋಭಾವ ಅಷ್ಟೇ. ಆತ್ಮ ಸ್ವರೂಪವೇ ಆಯ್ತ್ಕೊಂಬಿಡಿ. ಆತ್ಮಸ್ವರೂಪ ತೋರ್ಕೊಳ್ತೆ ಅಂತ ಒಪ್ಕೊಂಡ್ರು, ತೋರ್ಕೊಂಡಿದ್ರೆ ವಿಕಾರ ಆತ್ಮನಿಗೆ ಆಗೋಲ್ಲ. ಆತ್ಮನಿಗೆ ತೋರ್ಕೊಳ್ಳೋದು ಅಂತ ಒಪ್ಕೊಂಡ್ರು, ಅದು ತೋರ್ಕೊಂಡಿದ್ರೆ ವಿಕಾರ ಆಗೋಲ್ಲ. ಅನಭಿವ್ಯಕ್ತಿ ತೋರ್ಕೊಳ್ದೇ ಇರೋದು ಅನ್ನೋದಿದೆಯಲ್ಲ, ಎಲ್ಲಾ ವಾದಿಗಳು ಒಪ್ಕೊಂಡಿರುವಂಥದ್ದು. ಯಾವುದು ತೋರ್ಕೊಳ್ದೇ ಇರೋದು? ವಿಕಾರ ಇಲ್ಲ ಅಂದ್ರೆ ಎಲ್ಲಾ ವಾದಿಗಳು ಒಪ್ಕೊಂಡಿದ್ದಾರೆ ಅಂತ. ಎಲ್ಲೋ ಒಪ್ಕೊಂಡಿದ್ದಾರೆ ನಂಗೆ ಅದು ಅರ್ಥ ಆಗಿಲ್ಲ. ಎಲ್ಲಾ ವಾದಿಗಳು ವಿಕಾರವಿಲ್ಲ ಒಪ್ಕೊಂಡಿದ್ದಾರೆ ಅನ್ನೋದು ಪ್ರೂವೇ ಕೊಟ್ಟಿಲ್ಲ ಭಾರಿ ಇವರು. ಸರ್ವೇಷಾಂ ವಿವಾದಿನಾಂ ಅಥೋ ಅನಭ್ಯುಗಚ್ಚದ್ಭಿ ಮುಕ್ತು ಕರ್ತಾದಿ ಆತ್ಮನಃ. ಅಂದ್ರೆ ಬಹುಶಃ ಎಲ್ಲಾ ವಾದಿಗಳು ಮೋಕ್ಷದಲ್ಲಿ ಕರ್ತೃತ್ವ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಅಂತ. ಹಾಗೆ ಮೋಕ್ಷದಲ್ಲಿ ಕರ್ತೃತ್ವ ಹೇಳುವಂಥವ್ರು ಯಾರೂ ಇರಲಿಲ್ಲ. ಮೋಕ್ಷವಾದ ಮೇಲೆ ಕರ್ತೃತ್ವವಿಲ್ಲ ಅನ್ನೋದನ್ನ ಎಲ್ಲಾ ವಾದಿಗಳು ಒಪ್ಕೊಂಡಿದ್ದಾರೆ ಅಂತ ನೋಡ್ಕೋಬೇಕು ನೀವು. ಮೋಕ್ಷವಾದರೆ ಆತ್ಮನಿಗೆ ಕರ್ತೃತ್ವಾದಿಗಳು ಇಲ್ಲ ಎಂಬುದನ್ನ ಎಲ್ಲಾ ವಾದಿಗಳು ಒಪ್ಕೊಂಡಿದ್ದಾರೆ. ಬಹಳ ಸ್ಪಷ್ಟ ಅರ್ಥ. ಶ್ಲೋಕದಲ್ಲಿ ಈ ಆವಿರ್ಭಾವ ತಿರೋಭಾವಗಳು ಆತ್ಮನಿಗೆ ತಾನಾಗಿ ಸ್ವತಃ ಆಗುತ್ತೋ ಅಥವಾ ಇನ್ನೊಂದು ರೀತಿಯಿಂದ ಆಗುತ್ತೋ ಅಂದ್ರೆ ಆತ್ಮನಿಗೆ ಸ್ವತಃ ಆಗಲ್ಲ, ಇನ್ನೊಂದು ಅಧೀನವಾಗೂ ಆಗಲ್ಲ. ಅದು ಮನಸ್ಸಿನ ಸಂಬಂಧ ಆದಾಗ ಆವಿರ್ಭಾವ ತಿರೋಭಾವ ಆತ್ಮನಿಗೆ ಕಾಣಿಸ್ತದ. ಅದಕ್ಕೆ ಇವರು शंका होते हैं कि आविर्भावादि भले ही आत्मा में कोई अन्य विकार न कर पाए, पर क्या वो खुद ही एक विक्रिया नहीं है, इसके समाधानार्थ करते हैं ಅಂತ ಈ ಶ್ಲೋಕ ಇದು ಮಾಡಿದ್ದಾರೆ. ಈ ಶ್ಲೋಕ
यदि अभिव्यक्ति आविर्भाव मानवी ही चाहिए तो वह अभिव्यक्ति की विक्रिया नहीं है और ऐसे भी अनभिव्यक्ति तिरोभाव अनभिव्यक्ति की विक्रिया नहीं है ಅಲ್ಲ ಅಭಿವ್ಯಂಗ್ಯಾನಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಭಿವ್ಯಂಗ್ಯಾನ ಪದಕ್ಕೆ ಅರ್ಥ अभिव्यक्ति आत्मा ಆತ್ಮನಿಗೆ ಅಭಿವ್ಯಂಗ್ಯ ಆತ್ಮನೇ ಪರ್ಯಾಪ್ತ ಅಲ್ಲಪ್ಪ ಆತ್ಮಾಭಿವ್ಯಂಗ್ಯ ಆತ್ಮಾಭಿವ್ಯಂಗ್ಯ ಸಿನಾನಿಮ್ಸ ಅಲ್ಲಪ್ಪ ಆ ವಸ್ತುಗೆ ಅಂತ ಇಟ್ಕೋಬಹುದು ನೀವು ಸ್ವರೂಪಕ್ಕೆ ಅಂತಾನೆ ತಗೊಂಡ್ರೆ ಅದೇ ವಸ್ತುಗೆ ಅಂತ ಇಟ್ಕೋಬಹುದು ಅಲ್ಲ ಅಭಿವ್ಯಂಗ್ಯ ಅಭಿವ್ಯಕ್ತಿ ವ್ಯತ್ಯಾಸ ಅರ್ಥ ಏನು ಅಂತ अभिव्यक्ति ಅಂದ್ರೆ आविर्भाव ಅಭಿವ್ಯಕ್ತಿ ಅಭಿವ್ಯಂಗ್ಯ ಅಂದ್ರೆ ಅಭಿವ್ಯಕ್ತಿ ಆಗೋದು ಅಂದ್ರೆ ತೋರ್ಕೊಳ್ಳೋದು ಅಂತ ಅಭಿವ್ಯಂಗ್ಯ ಅಂದ್ರೆ ಆ ವಸ್ತು ಯಾವ ವಸ್ತು ತೋರ್ಕೊಳ್ಳುತ್ತೋ ಅದು ತೋರ್ಕೊಂಡ ವಸ್ತುವ ತೋರ್ಕೊಂಡ ವಸ್ತು. ಆ ಅಭಿವ್ಯಕ್ತಿಯಿಂದ ವಿಕಾರಕ್ಕೆ ಬರುವಾಗ ಆತ್ಮ ವಿಕಾರ ಪಡಲ್ಲ ಅಂತ ಇದಾರೆ ವಿಕಾರ ಆಗಲ್ಲ ಅಂತ ಇರೋದು ವಿಕಾರ ಆಗತ್ತೆ ಅಲ್ಲ ಒಂದು ವೇಳೆ ನೀವು ಆವಿರ್ಭಾವ ತಿರೋಭಾವ ಇದೆ ಅಂತ ಒಪ್ಕೊಂಡ್ರು ಆವಿರ್ಭಾವ ತಿರೋಭಾವದಿಂದ ಅಭಿವ್ಯಂಗ್ಯ ವಸ್ತುಗೆ ವಿಕಾರ ಆಗಲ್ಲ ಆವಿರ್ಭಾವ ಆದ್ರೂ ಆಗಲ್ಲ ತಿರೋಭಾವ ಆದ್ರೂ ಆಗಲ್ಲ ಅಂತ ಇದ್ದಾರೆ ಅದು ಎಲ್ಲಾ ವಾದಿಗಳು ಸಮಾನ ಯಾವುದು ಆತ್ಮನೇ ಅವಾಗ ಈ ಆತ್ಮ ಅಂತ ಇಟ್ಕೊಂಡ್ರೆ ಆತ್ಮನೇ ಕರ್ತಾದಿಗಳ ಅಭಿವ್ಯಕ್ತಿ ಅಲ್ಲ ಅವಾಗ ಅಭಿವ್ಯಕ್ತಿನೂ ನೀವು ಆತ್ಮನೇ ಇಟ್ಕೋಬೇಕು ಅಭಿವ್ಯಕ್ತಿಯ ವಸ್ತು ಆತ್ಮ ಅಂತಾನೆ ಇಟ್ಕೊಂಡ್ರೆ ಅಭಿವ್ಯಕ್ತಿ ಅನಭಿವ್ಯಕ್ತಿ ಅದಕ್ಕೆ ಇಟ್ಕೋಬೇಕು ಕರ್ತೃದಾರಿ ಇಟ್ಕೊಂಡ್ರ ಕರ್ತೃತ್ವವಾಗಿ ಹೇಳ್ಬೇಕು ಕರ್ತಾದಿಗಳು ಅಭಿವ್ಯಕ್ತಿ ಆಗತ್ತೆ ಒಪ್ಕೊಂಡ್ರು ಆತ್ಮದ ವಿಕಾರವಿಲ್ಲ ಆಮೇಲೆ ಆತ್ಮವಿಕಾರವಿಲ್ಲ ಎಲ್ಲವಾದಿಗೂ ಅದು ಹಂಬತ್ತು ಅಂತ ಈಗ ಮುಂದೆ ಅಥವಾ ಅನಭಿಗಚ್ಚದ್ವಿ ಮುಕ್ತು ಕರ್ತಾದಿ ಆತ್ಮನಃ ಅಂತ ಹೇಳ್ತಾ ಇದ್ದಾರೆ ಕರ್ತಾದಿಗಳು ಆತ್ಮ ನೀವ್ ಹೇಳಿದ್ದ ಸರಿ ಇದೆ. ಆ ಆತ್ಮನಿಗೆ ಅಂತಾನೆ ಇಟ್ಕೊಳ್ಳೋಣ ಆತ್ಮನಿಗೆ ಆತ್ಮನಿಗೆ ಅಂತಾನೆ ಇಟ್ಕೊಳ್ಳೋಣ ಕರ್ತಾದಿ ಅದು ಸ್ವರೂಪದಲ್ಲಿ ಇಲ್ಲ ಅನ್ನೋದು ವಿಷಯ ಅದು ಇದು ಕರ್ತಾದಿ ಮಾಡ್ಬಿಟ್ರೆ ಇದು ಸ್ವಲ್ಪ ಒಂದ್ಸಲ ಕಷ್ಟ ಆಗುತ್ತೆ ನೀವು ಹೇಳಿ ಸರಿ ಇದೆ. ಆತ್ಮಸ್ವರೂಪವು ಅಭಿವ್ಯಕ್ತಿವಾಗತ್ತೆ ಎಂದ್ರು ಆ ಅಭಿವ್ಯಂಗ್ಯದ ವಿಕಾರವು ಆತ್ಮನಿಗಿಲ್ಲ ಇನ್ನು ಅಭಿವ್ಯಕ್ತವಾಗೋಲ್ಲ ಅಂತಂದ್ರೆ ಆ ಅಭಿವ್ಯಕ್ತಿ ಆದ್ಮೇಲೆ ವಿಕಾರದಿಂದ ಬರುತ್ತಾ ಅನಭಿವ್ಯಕ್ತಿ ತಿರೋಭಾವ ಅದು ಅಪ್ರಾಪ್ತ ಪರಿಶೀಲನೆ ಆಗುತ್ತೆ ಅಭಿವ್ಯಕ್ತಿ ಆಗದೆ ಹೌದು ಕ್ರಿಯಾದಿಗಳ ಖರ್ಚ ವಿಕಾರವಿಲ್ಲ ಅನ್ನೋದು ಅಭಿವ್ಯಕ್ತವಾಗದೆ ವಿಕಾರ ಪ್ರಸಂಗವೇ ಇಲ್ಲ ಇಲ್ಲ ಅಂತ ಯಾಕೆ ಹೇಳ್ಬೇಕು ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಕಾರ ಆಗ್ತಾ ಇರ್ಬೋದಲ್ಲ ತೋರ್ಕೋದೇ ಇದ್ಮೇಲೆ ವಿಕಾರವೇ ತೋರ್ಕೋದೇ ಇದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ಬೋದಲ್ಲ ವಿಕಾರ ಅಲ್ಲ ಏನಾದ್ರು ತೋರ್ಕೊಂಡ್ಮೇಲೆ ಗೊತ್ತಾಗೋದು ಆಗಿದೆ ಆಗಿಲ್ಲ ಗೊತ್ತಾಗದು ಯಾವಾಗ್ಲಾರು ಹಾಕೊಳ್ಳಿ ಹಾ ಒಟ್ನಲ್ಲಿ ಎರಡು ಪ್ರತಿಷೇಧನೂ ಅಲ್ಗಳಿತಾ ಇದಾರೆ ಅಭಿವ್ಯಕ್ತಿ ಅನಭಿವ್ಯಕ್ತಿ ಎರಡರಲ್ಲೂ ಅಲ್ಗಳಿತಾ ಇದ್ದಾರೆ ಅವ್ರು ಏನು ಸ್ಪಷ್ಟಪಡಿಸಿಲ್ಲ ಇವರು ಸ್ಪಷ್ಟಪಡಿಸಿಲ್ಲ ಆಮೇಲೆ ನೀವ್ ಹೇಳಿದ ಯಾವ ವಾದಿಗಳಿಗೆ ನಿಮ್ಮ ಹೇಳ್ತಿದ್ರು ಅದು ಗೊತ್ತಾಗಲ್ಲ ಸರಿಪ್ಪ ಬರ್ಕೊಳ್ಳಿ ಆದ್ರಿಂದ ಅಭಿವ್ಯಕ್ತಿಯನ್ನು ಒಪ್ಪಿಕೊಂಡರು ಅಭಿವ್ಯಂಗ್ಯದ ವಿಕಾರವು ಆತ್ಮನಿಗಿಲ್ಲ ತಥಾ ಅನಭಿವ್ಯಕ್ತಿ ಅಭಿವ್ಯಕ್ತಿ ಆಗಲ್ಲ ಅಂದ್ರು ಅದು ಎಲ್ಲವಾದ್ರೂ ಒಪ್ಪಿಕೊಂಡಿರುವಂತಹ ವಿಚಾರ ಅಭಿವ್ಯಕ್ತಿ ಆಗೋಲ್ಲ ಆತ್ಮನು ಅಂತ ಆತ್ಮ ತೋರಲ್ಲ ಅಂತ ಎಲ್ಲರೂ ಹೇಳಿಯೇ ಹೇಳ್ತಾರೆ ಆತ್ಮ ತೋರಿಸೋನು ಹೇಳ್ತಾರೆ ಆತ್ಮ ತೋರೋನಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆತ್ಮ ತೋರೋನಲ್ಲ ಅಂತ ಆಯ್ತು ತೋರಿಸ್ಕೊಂಡು ತೋರಿದ್ದ ಆತ್ಮ ಆಗಲ್ಲ ಆತ್ಮ ತೋರೋನಲ್ಲ ಆತ್ಮ ಎಲ್ಲವನ್ನೂ ಬೆಳಗುವನು ತೋರೋದು ಕಾಣೋದು ಅಂತ ಆಬ್ಜೆಕ್ಟು ಅಥೋ ಅನಭ್ಯುಪಗಚ್ಚದ್ಭಿ ಮುಕ್ತು ಕರ್ತಾದಿರಾತ್ಮನಃ ಅವಿದ್ಯಾ ಕಲ್ಪಿತೋ ಜ್ಞೇಯಃ ನಶ್ಯಸೋ ಪರಮಾರ್ಥತಃ अतो नभ्युपगच्छद्भिः मुक्तौ कर्त्रादिरात्मनः अविद्याकल्पितो ज्ञेयः न ह्यसौ परमार्थतः अतः अनभ्युपगच्छद्भिः मुक्तौ कर्त्रादिः आत्मनः अविद्याकल्पितः ज्ञेयः न हि असौ परमार्थतः ಆದ್ದರಿಂದ ಅಭಿವ್ಯಕ್ತಿಯನ್ನು ಒಪ್ಕೊಳ್ದೇ ಇದ್ದವರಿದ್ದಾರಲ್ಲ ಅನಭ್ಯುಗಚ್ಚದ್ಭಿ ಮುಕ್ತವು ಕರ್ತಾದಿ ಆತ್ಮನ ಅವಿದ್ಯಾಕಲ್ಪಿತ ಜ್ಞೇಯ ಮುಕ್ತಿಯಲ್ಲಿ ಕರ್ತಾದಿಗಳಿಗೆ ಆತ್ಮನಿಗೆ ಕರ್ತಾದಿಗಳಿದೆ ಅನ್ನೋದು ಅವಿದ್ಯಾಕಲ್ಪಿತ ಅಂತ ಹೇಳ್ಬೇಕಾಗತ್ತೆ ಮುಕ್ತಿಯಲ್ಲೂ ಕರ್ತಾದಿಗಳಿದೆ ಅಂತ ಅಂತೀನಿ ಅಂದ್ರೆ ಅದು ಅವಿದ್ಯಾಕಲ್ಪಿತವಾಗಿರ್ಬೇಕೇ ಹೊರತು
ವಸ್ತುತಃ ಅಸಮವನ್ನು ಅಸು ಕರ್ತಾದಿ ನ ಪರಮಾರ್ಥತಃ. ಈ ಕರ್ತಾದಿಗಳು ಪರಮಾರ್ಥವಾಗಿರುವುದಲ್ಲ. ಅದರಿಂದ ಅತಃ ಅನಭ್ಯುಪಗಚ್ಚದ್ಭಿ. ಕಸ್ಯ ಅನಭ್ಯುಪಗಚ್ಚದ್ಭಿ? ಆವಿರ್ಭಾವ ತಿರುಭಾವ ಅದು ಇವ್ರದಲ್ವಾ ಅವ್ರೆ ಆದಿಭಿ ಆದಿವಿ ಅನಭ್ಯುಪಗಚ್ಚದ್ಭಿ. ಕಸ್ಯ ಅನಭ್ಯುಪಗಚ್ಚದ್ಭಿ? ಆವಿರ್ಭಾವ ಅಥವಾ ಆತ್ಮನಃ ಕರ್ತರಾದಿ ಅನಭ್ಯುಪಗಚ್ಚತಿ ವಾದಿವಿ. ಅಷ್ಟಕ್ಕೆ ಸಾಕು, ಹಿಂದಕ್ಕೆ ಏನು ಅನ್ವಯ ಮಾಡೋದು? ಮೋಕ್ಷವಾದಿನೋ ಮೋಕ್ಷ ಕರ್ತೃತ್ವಾದ್ಯಭ್ಯುಪಯಂತಿ ವ್ಯಭಿಚರಿತತ್ವಾದ್. ಹಾಗೆ ಕರ್ತೃತ್ವಾದಿಗಳನ್ನ ಕರ್ತೃತ್ವಾದಿ ಆತ್ಮನಃ ಅವಿದ್ಯಾ ಕಲ್ಪಿತೋ ಜ್ಞೇಯಃ. ಸರಿ ಮುಂದಕ್ಕೆ ಸರ್ ಅದು. ಅನಭ್ಯುಪಗಚ್ಚದ್ಭಿ ಅಂದ್ರೆ ಆತ್ಮನಃ ಕರ್ತೃತ್ವಾದಿ. ಕಿಮನಭ್ಯುಪಗಚ್ಚದ್ಭಿ ಅಂತ ಹೇಳ್ಬೇಕಲ್ಲ. ಅತಃ ಅನಭ್ಯುಪಗಚ್ಚದ್ಭಿ ನಾಮ ಒಪ್ಪಿಕೊಳ್ಳದೇ ಇರುವಂತಹ ವಾದಿಗಳಿಂದ. ಏನನ್ನು ಒಪ್ಪಿಕೊಳ್ಳದೇ ಇರುವಂತಹ ವಾದಿಗಳಿಂದ? ಅನಭಿವ್ಯಂಗ್ಯ. ಆ ಆತ್ಮ ಅನಭಿವ್ಯಂಗ್ಯ ಅಂತ. ಅಭಿವ್ಯಂಗ್ಯ ಅಲ್ಲ, ಅನಭಿವ್ಯಂಗ್ಯ ಆತ್ಮ ಅಂತ ಅಂದ್ರೆ ಅವಿಕ್ರಿಯ. ಆತ್ಮನಿಗೆ ಆವಿರ್ಭಾವ ತಿರೋಭಾವದ ವಿಕಾರವಿಲ್ಲ. ಆವಿರ್ಭಾವ ತಿರೋಭಾವವನ್ನು ಒಪ್ಪಿಕೊಳ್ಳದವರು ಅಂತ. ಯಾರು ಆತ್ಮನಿಗೆ ಆವಿರ್ಭಾವ ತಿರೋಭಾವವನ್ನು ಒಪ್ಪಿಕೊಳ್ಳೋದಿಲ್ವೋ ಅಂಥ ವಾದಿಗಳು ಕೂಡ ಆತ್ಮನಿಗೆ ಮುಕ್ತಿಯಲ್ಲಿ ಕರ್ತಾದಿಗಳು ಇದೆ ಅಂತಂದ್ರೆ ಅದು ಅವಿದ್ಯಾಕಲ್ಪಿತವಾಗಿದೆ ಅಂತ ತಿಳಿಬೇಕು. ಯಾಕಂದ್ರೆ ಇದು ಪರಮಾರ್ಥವಾಗಿರುವುದಕ್ಕೆ ಬರುವುದಿಲ್ಲ. ನೋಡ್ಕೊಳ್ಳಿ, ಆತ್ಮನಿಗೆ ಆವಿರ್ಭಾವ ತಿರೋಭಾವವನ್ನ ಅಂದ್ರೆ ತೋರ್ಕೊಳ್ಳೋದು ಮರೆಯಾಗುವುದನ್ನ ಒಪ್ಪದೇ ಇರುವಂತಹ ವಾದಿಗಳು ಸಹ ಮುಕ್ತಿಯಲ್ಲಿ ಆತ್ಮನಿಗೆ ಕರ್ತ್ರಾದಿಗಳಿರೋದು ಅನ್ನೋದು ಆತ್ಮನಿಗೆ ಇದು ಅವಿದ್ಯಾಕಲ್ಪಿತ ಎಂದು ತಿಳಿಯಬೇಕು. ಅವಿದ್ಯಾಕಲ್ಪಿತ ಅಂದ್ರೆ ಅವಿದ್ಯೆಯಿಂದ ತೋರಿದ್ದು ಅಂತ ತಿಳಿಯಬೇಕು. ಏಕೆಂದರೆ ಅಸವು ಅಂದ್ರೆ ಈ ಅವಿದ್ಯಾ ಕರ್ಸಾದಿಗಳು, ಏಕೆಂದರೆ ಅಸವು ಅಂದ್ರೆ ಈ ಕರ್ಸಾದಿಗಳು ಪರಮಾರ್ಥವಾಗಿರುವುದಿಲ್ಲ. ನ ಪರಮಾರ್ಥತಃ ಪರಮಾರ್ಥತಃ ಅನ್ನೋದು ದ್ವೇಷದ ಅಲ್ಲ. ಪರಮಾರ್ಥತಿ ಪರಮಾರ್ಥತಃ ಪರಮಾರ್ಥಂತಿ ಅಲ್ಲ, ಅವೇ ಅದ ತಸಿಲ್ಲು. ಈ ಕರ್ಸಾದಿಗಳು ಪರಮಾರ್ಥವಾಗಿರುವುದಿಲ್ಲ. ಯಾಕೆ ಕರ್ತಾದಿ ಆತ್ಮನಿಲ್ಲ? ಕರ್ತಾದ್ಯಾತ್ಮ ಸ್ವಭಾವಸ್ಯ ಪ್ರಾತ್ಯಕ್ಷಾನ್ನ ತದಾತ್ಮನಿ. ಶ್ಲೋಕ ಕರ್ತಾದ್ಯಾತ್ಮ ಸ್ವಭಾವಸ್ಯ ಪ್ರಾತ್ಯಕ್ಷಾನ್ನ ತದಾತ್ಮನಿ. ಅಷ್ಟೇ ಓದಿ. ಕರ್ತ್ರಾದ್ಯಾತ್ಮ ಸ್ವಭಾವಸ್ಯ ಪ್ರಾತ್ಯಕ್ಷಾನ್ನ ತದಾತ್ಮನಿ. ಕರ್ತ್ರಾದಿ ಆತ್ಮ ಸ್ವಭಾವಸ್ಯ ಪ್ರಾತ್ಯಕ್ಷಾತ್ ನ ತತ್ ಆತ್ಮನಿ. ಕರ್ತಾದಿಗಳು ಅಂದ್ರೆ ಕರ್ತೃಭೋಕ್ತೃತ್ವಾದಿಗಳು ಆತ್ಮ ಸ್ವಭಾವ ಅಂತ ಅಂತಿನಿಂದ ಅದು ಪ್ರತ್ಯಕ್ಷವಾಗಿದೆ, ಕಾಣ್ತಾ ಇದೆ. ಅದೇ ಅದು ಆತ್ಮನಲ್ಲಿ ಇರಲ್ಲ. ಫ್ಯಾನು ಕಾಣ್ತಾ ಇರೋದ್ರಿಂದ ನಡೆದಿದೆ ಫ್ಯಾನು. ಫಾಸ್ಟ್ ತುಂಬಾ ಫ್ಯಾನ್ ಇದೆಯಲ್ಲ ಅದು ಪ್ರತ್ಯಕ್ಷ, ಅದು ನನ್ನಲ್ಲಿಲ್ಲ, ನನಗಿಂತ ಹೊರಗಡೆ ಇದೆ. ಅದು ಕರ್ತಾದಿಗಳು ಕಾಣ್ತಾ ಇದೆ, ಪ್ರತ್ಯಕ್ಷವಾಗಿದೆ. ಅದು ಆತ್ಮೀಯ ಬರಲ್ಲ. ಆಬ್ಜೆಕ್ಟ್ ಸಬ್ಜೆಕ್ಟ್ ಕನೆಕ್ಟ್ ಆಗಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಲ್ಲ. ಇದು ಇಂಗ್ಲಿಷ್ ಅಲ್ಲಿ 140ರಿಂದ 40, 41, 42 ಹೇಗ್ ಮಾಡಿದ್ದಾರೆ ಅಂದ್ರೆ, ಜಿಹಾಸಿತು ಸ್ವಭಾವೋಸೌ ಅಂತ ನೀನ್ ಏನ್ ಹೇಳಿದ್ಯಲ್ಲ ಪೂರ್ವಪಕ್ಷಿ, ಇತ್ಯುಕ್ತಿ ಶಿಶುವತ್ಕೃತ ಸಿದ್ಧಾಂತಿ ಹೇಳ್ತಿರೋದು. 3 ಸಿದ್ಧಾಂತ ಇದೆ. ಯಾವ್ದೋ ಕರ್ತ್ರಾದಿಶ್ಚೇತ್ ಸ್ವಭಾವಸ್ಯ ಪ್ರತ್ಯಕ್ಷ ಕರ್ತೃರೂಪಿಣಃ ಪ್ರತ್ಯಕ್ಷಾದಿ ವಿರೋಧಸ್ಯ ತನಿರ್ಮೋಕ್ಷ ತದೈವಚ. ಅಷ್ಟು ಸಿದ್ಧಾಂತ. ಹಾಗೆ ಮಾಡಿದ್ದಾರೆ ಇಲ್ಲುವೆ. ಅಷ್ಟು ಜಿಹಾಸಿತು ಸ್ವಭಾವೋಸೌ ಅದು ವಿತ್ ಇನ್ ಕೋಟ್ಸ್, ಅದು ಪೂರ್ವ ಪಕ್ಷಿ ಹೇಳಿದ್ದು. ಬಿಡುವಾತನ ಸ್ವಭಾವ ಇದು, ಯಾವುದೋ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ನೀನ್ ಹೇಳಿದ್ರೆ,
ಅದು ಮಗು ಹೇಳ್ದಂಗೆ ಹೇಳಿದ್ಯಾ. ಒಂದು ವೇಳೆ ಅದು ಸ್ವಭಾವನೇ ಆದ್ರೆ ಹೋಗಲ್ಲ. ಜ್ಞಾನಿಗಳಿಗೆ ಅದು ಪ್ರತ್ಯಕ್ಷವಾಗಿ ಅಕರ್ತೃ ರೂಪಿಯಾಗಿ ಜ್ಞಾನಿಗಳಿಗೆ ಕಂಡು ಬಂದಿದೆ ಒಂದ್ ಕಾರಣ. ಪ್ರತ್ಯಕ್ಷಾದಿ ವಿರೋಧಸ್ಯ ಅನಿರ್ಮೋಕ್ಷ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರು ನೀನು, ಅವಾಗ ಅನಿರ್ಮೋಕ್ಷ ಪ್ರಸಂಗ ಬಂದ್ಬಿಟ್ಟು ಒದಗುತ್ತೆ. ಎಲ್ಲಾ ಬೇರೆ ಪ್ರಮಾಣಕ್ಕೂ ಪ್ರತ್ಯಕ್ಷಾದಿ ಪ್ರಮಾಣಕ್ಕೂ ವಿರೋಧ ಆಗುತ್ತೆ. ಅಂದ್ರೆ ಅವನು ಅಸ್ತು ಕಾಮಂ ಅನಿರ್ಮೋಕ್ಷ ವಿಕ್ರಿಯಾವತ್ವತೋ ದೃಶೇ ಅಂತ ಅವನು ಹೇಳ್ದ. ಅಗ್ನಿವತ್ ಫಲಭೋಕ್ತೃತ್ವಾತ್ ನೋಚೇದ್ ಆಕಾಶ ಕಲ್ಪತ. ಅಷ್ಟು ಪೂರ್ವ ಪಕ್ಷ. ಇತಿ ಚೇನ್ನಾತ್ಮನೋ ದ್ರವ್ಯ ವಿಕ್ರಿಯಾ ಅನುಪವರ್ತಿತಃ ಸಿದ್ಧಾಂತ. ಅಥವಾ ಕರ್ತೃತ್ವಾದಿ ಆತ್ಮ ಸ್ವಭಾವ, ಕರ್ತೃತ್ವವಂತಾದ ಆತ್ಮ ಸ್ವಭಾವವು ಅಂದ್ರೆ ಪೂರ್ವಪಕ್ಷಿಗಳಾಗಿ ಕರ್ತೃತ್ವಾದಿ ಆತ್ಮ ಸ್ವಭಾವ ಅನ್ನೋದು ಪ್ರತ್ಯಕ್ಷ ಕಾಣ್ತಾ ಇರೋದ್ರಿಂದ ಅದು ಆತ್ಮ ಸೇರಿರಲ್ಲ. ನತದಾತ್ಮನಿ, ಅದು ಆತ್ಮನಲ್ಲಿ ಇರುವುದಿಲ್ಲ. ಆತ್ಮ ಸ್ವಭಾವ ಎಂದು ಹೇಳುತ್ತೇನೆಂದರೆ ಅದು ಪ್ರತ್ಯಕ್ಷವಾಗಿದೆ, ಆದ್ದರಿಂದ ಅದು ಆತ್ಮನಲ್ಲಿ ಇರುವುದಿಲ್ಲ. ಇದಕ್ಕೆ 147ಕ್ಕೆ ಎಲ್ಲಾ ವಾದಿಗಳು ಏನನ್ನು ಒಪ್ಕೋಬೇಕು ಅನ್ನೋದಕ್ಕೆ ಅವಿಕ್ರಿಯ ರೂಪತ್ವ ಒಪ್ಕೋಬೇಕು ಅಂತ ಮಾಡಿದ್ದಾರೆ. ಅಭ್ಯುಪೇತ ಅಭಿವ್ಯಂಗ್ಯ ಅಭಿವ್ಯಂಗ್ಯಗಳಿಗೆ ಅರ್ಥ ಮಾಡಿದ್ದಾರೆ. ಅದು ನಾವು ಅರ್ಥ ಮಾಡಿದ್ದಾರೆ. ತೋರ್ಕೊಳ್ಳೋದು ತೋರದೇ ಇರೋದು ಮ್ಯಾನಿಫೆಸ್ಟೇಷನ್ ಬಿ ಅಡ್ಮಿಟೆಡ್ ಫಾರ್ ದ ಸೆಲ್ಫ್ ಅಂತಾನೆ ಮಾಡಿದ್ದಾರೆ. ಆತ್ಮನಿಗೆ ಅಂತಾನೆ ಮಾಡಿದ್ದಾರೆ. ಆತ್ಮನಿಗೆ ಅಭಿವ್ಯಂಗ್ಯ ಅಂದ್ರೆ ಆತ್ಮನೇ ಅಂತಾನೆ ತೋರಿದ್ದಾರೆ. ಆತ್ಮನಿಗೆ ಅಭಿವ್ಯಕ್ತಿ ಒಪ್ಕೊಂಡ್ರು, ಅಭಿವ್ಯಂಗ್ಯದ ವಿಕಾರ ಆತ್ಮನಿಗೆ ಆತ್ಮನು ಅಭಿವ್ಯಂಗ್ಯ. ಆ ಅಭಿವ್ಯಕ್ತಿ ತಿರೋಭಾವ ಆವಿರ್ಭಾವ ತಿರೋಭಾವ ಅನ್ನೋದು ಒಪ್ಕೊಂಡ್ರು ಅಭಿವ್ಯಂಗ್ಯಕ್ಕೆ ಅಂದ್ರೆ ಅಭಿವ್ಯಂಗ್ಯವಾದ ಆತ್ಮನಿಗೆ ಯಾವುದೋ ವಿಕಾರ ಇಲ್ಲ. ಈ ವಿಕಾರ ಇಲ್ಲ ಆತ್ಮನಿಗೆ ಮೋಕ್ಷದಲ್ಲಿ ಅನ್ನೋದು ಎಲ್ಲಾರು ಎಲ್ಲಾ ವಾದಿಗಳು ಅಭಿವ್ಯಂಗ್ಯ ಆತ್ಮನಿಗೆ ವಿಷಯ ಮಾಡ್ಬಿಟ್ಟಿದೆ. ಅಭಿವ್ಯಂಗ್ಯಸ್ಯ ಆತ್ಮನಃ ಅಂತ. ಅಭಿವ್ಯಂಗ್ಯನಾದ ಆತ್ಮನಿಗೆ ಅಭಿವ್ಯಕ್ತಿಯನ್ನು ಒಪ್ಕೊಂಡ್ರು ಕೂಡ ಆವಿರ್ಭಾವ ತಿರೋಭಾವ ಎರಡೂ ತಗೋಬೇಕು. ಅಭಿಭೇದ ಅಭಿವ್ಯಕ್ತಿ ಅಭಿವ್ಯಕ್ತಿ ಅನಭಿವ್ಯಕ್ತಿ ಎರಡು ಅನವಿಕ್ರಿಯವ ತಥಾ ಅನಭಿವ್ಯಕ್ತಿ ಇದೆಯಲ್ಲ ಉತ್ತರಾರ್ಧದ್ದು ಅನವಿಕ್ರಿಯ. ಅದು ಇದನ್ನ ಸರ್ವೇಷಾಮಪಿ ವಾದಿನ ವಿಕ್ರಿಯ ನ ಅಭ್ಯುಪೇತ ಅದೆಂಡಲ್ಲ. ತಥಾ ಅಭಿವ್ಯಕ್ತಿ ಸರ್ವೇಷಾಂ ನ ಅಭಿವ್ಯಕ್ತಿ ನ ಅಭಿವ್ಯಂಗ್ಯಸ್ಯ ವಿಕ್ರಿಯ. ಅಭಿವ್ಯಂಗ್ಯನಾದ ಆತ್ಮನಿಗೆ ವಿಕಾರವಿಲ್ಲ. ಅಲ್ಲ రెండు ಶೇಚ್ಕಿಂದ್ರಲ್ಲ ಅದೇ ಅಭ್ಯುಪೇತ ಅಪಿ ಅಭಿವ್ಯಕ್ತಿ ತಥಾ ಅನಭಿವ್ಯಕ್ತಿ ನ ಅಭಿವ್ಯಂಗ್ಯಸ್ಯ ವಿಕ್ರಿಯ. ಸರ್ವೇಷಾಂ ಅಭಿವ್ಯಕ್ರಿಯ. ಹಾಗೆ ತಾತ್ಪರ್ಯ ಹಾಗೆ ಬರ್ಸಿದೀವಿ ನಾವು, ಇದು ರಚಿಸಿಲ್ಲ. ಹೋಗಳೆ. ಕರ್ತಾದಿಗಳು ಆತ್ಮ ಸ್ವಭಾವ ಆಗಿದೆ ಎನ್ನುವುದು ಪ್ರತ್ಯಕ್ಷವಾಗಿದೆ. ಕರ್ತಾದಿಗಳು ಪ್ರತ್ಯಕ್ಷವಾಗಿರುವುದರಿಂದಲೇ ಅದು ಆತ್ಮ ಸ್ವಭಾವ ಆಗೋದಕ್ಕೆ ಬರುವುದಿಲ್ಲ. ಯಾಕೋ ಮೈಲ್ಡ್ ತಲೆನೋವು ಮೈಲ್ಡ್ ಕೆಮ್ಮೆ 15 ಬಂದರೆ ಇವತ್ತು 17. देखो बड़ा स्वभावभूत ज्ञान से दृश्य नहीं है। आत्मा के स्वभावभूत ज्ञान से दृश्य नहीं है। स्वभावभूत ज्ञान से दृश्य नहीं है. स्वभाव दृश्य ಆಗಲ್ಲ ಅಂತ. ಆತ್ಮನಿಗೆ ತನ್ನ ಸ್ವರೂಪ ದೃಶ್ಯವಾಗಲ್ಲ ಅಂತ, ಗೋಚರವಾಗಲ್ಲ ಅಂತ, ವಿಷಯ ಆಗಲ್ಲ ಅಂತ. ದೃಷ್ಟೇನ ದ್ರಷ್ಟುಹು ಆಬ್ಜೆಕ್ಟ್ ಆಗಲ್ಲ, ವಿಷಯ ಆಗಲ್ಲ ಅಂತ. ಕಾಣಿಸ್ಕೊಳ್ಳಲ್ಲ ಅಂತ, ತಾನು ಕಾಣಿಸ್ಕೊಳ್ಳಲ್ಲ, ತಾನು ನೋಡುವನು ಅಂತ. ಮಾತ್ರಾದಿಬೋಧಕಂ ಮಾನಂ ಪ್ರತ್ಯಗಾತ್ಮನಿ ಸಾಕ್ಷಿಣಿ ವ್ಯಾಪಾರಯಿತುಂ ಶಕ್ಯಂ ವನ್ಹಿಂ ದಗ್ಧುಮಿವೋಲ್ಮುಖಂ. ಸುಲಭ ಶ್ಲೋಕ. ಮಾತ್ರಾದಿಬೋಧಕಂ ಮಾನಂ ಪ್ರತ್ಯಗಾತ್ಮನಿ ಸಾಕ್ಷಿಣಿ ನ ವ್ಯಾಪಾರಯಿತುಂ ಶಕ್ಯಂ ವನ್ಹಿಂ ದಗ್ಧುಂ ಇವ ಉಲ್ಮುಖಂ. ಮಾತ್ರ ಅಂದ್ರೆ ಪ್ರಮಾತ್ರ ಅಂದ. ಪ್ರಮಾತ್ರಾದಿ ತಿಳಿಸುವಂತಹ ಅರಿವಿದೆಯಲ್ಲ, ಅದು ಪ್ರತ್ಯಗಾತ್ಮನಿ ವ್ಯಾಪಾರ ಇದು. ಪ್ರತ್ಯಗಾತ್ಮನಿ ಸಾಕ್ಷಿಣಿ ವ್ಯಾಪಾರ ಇದು. ಪ್ರತ್ಯಗಾತ್ಮನಾದ ಸಾಕ್ಷಿಯಲ್ಲಿ ಪ್ರಮಾತ್ರ ಪ್ರಮಾಣವು ವ್ಯಾಪಾರ ಮಾಡೋಕೆ ಸಮರ್ಥವಲ್ಲ. ಪ್ರಮಾತ್ರ ನಾನು ನೋಡು,
ಪ್ರಮಾಣದ ಇಂದ್ರಿಯಗಳು. ಇವು ಯಾರು ಇವಾಗ ಸಾಕ್ಷಿಯಾಗಿರೋ ಆತ್ಮನಲ್ಲಿ ವ್ಯಾಪಾರ ಮಾಡೋಕೆ ಸಮರ್ಥವಲ್ಲ, ಆಬ್ಜೆಕ್ಟ್ ವ್ಯಾಪಾರ ಮಾಡುತ್ತೆ. ಪ್ರಮಾತ್ರಾದಿ ಬೋಧಕವಾದ ಪ್ರಮಾತ್ರಾದಿಗಳನ್ನು ತಿಳಿಸಿಕೊಳ್ಳುವಂತಹ ಜ್ಞಾನ ಅಲ್ಲ, ಪ್ರಮಾತ್ರಾದಿಗಳಲ್ಲಿರುವ ಅರಿವಿನ ರೂಪವಾದ ಜ್ಞಾನ ಬೇಡ ಮೊದಲಿನ ಪ್ರಮಾತ್ರಾದಿ ಬೋಧಕ. ತಿಳಿಸ್ಕೊಡುವಂತಹ ಮಾನ ಇದೆಯಲ್ಲ ಪ್ರಮಾಣ, ಅದು ಪ್ರತ್ಯೇಗಾತ್ಮನಾದ ಸಾಕ್ಷಿಯನ್ನ ತಿಳಿಸ್ಕೊಳ್ಳೋದಿಲ್ಲ. ವ್ಯಾಪಾರ ಅಂದ್ರೆ ಅಯಂ ಪ್ರಮಾತ ಇದಂ ಪ್ರಮಾಣಂ ಇಮೇ ಪ್ರಮೇಯ ಅಂತ ಹೇಳಿ ಯಾವ ಅರಿವು ಪ್ರಮಾತ ಪ್ರಮಾಣ ಪ್ರಮೇಯ ತಿಳಿಸ್ಕೊಡಸ್ತೋ ಆ ಜ್ಞಾನ ಪ್ರತ್ಯೇಗಾತ್ಮನ ಸಾಕ್ಷಿ ವ್ಯಾಪಾರ ನ ಶಕ್ಯಂ. ಆ ಜ್ಞಾನಕ್ಕೆ ಪ್ರತ್ಯೇಗಾತ್ಮನ ಸಾಕ್ಷಿಯಲ್ಲಿ ವ್ಯಾಪಾರ ಮಾಡೋಕೆ ಸಾಮರ್ಥ್ಯ ಇಲ್ಲ. ಪ್ರಮಾತ್ರಾದಿಗಳನ್ನು ತಿಳಿಸಿಕೊಡುವ ಜ್ಞಾನವು ಜ್ಞಾನ ಆತ್ಮಂದೇ ಸ್ವರೂಪವಾಗಿರೋದ್ರಿಂದ ಆಗಲ್ಲ ಅಂತ ಹೇಳಿ. ಪರಮಾತ್ಮ ತಿಳಿಸಿಕೊಡುವ ಜ್ಞಾನವು ಪ್ರತ್ಯೇಗಾತ್ಮನಾದ ಸಾಕ್ಷಿಯಲ್ಲಿ ವ್ಯಾಪಾರ ಮಾಡಲು ಸಮರ್ಥವಲ್ಲ, ವಿಷೀಕರಿಸಲು ಸಮರ್ಥವಲ್ಲ ಅಂತ ಅರ್ಥ. ಅಪ್ರಮಾಣ ಜ್ಞಾನ ಅಂದ್ರೆ ಬ್ರಾಕೆಟ್ ಅಲ್ಲಿ ಅಪ್ರಮಾಣ ಅಂತ ಯಾಕಂದ್ರೆ ಗೊತ್ತಾಗಲಿಲ್ಲ ಸಮರ್ಥವಾಗಿರುವುದಿಲ್ಲ. ಇದು ಹೇಗೆ ಎಂದರೆ ಬೆಂಕಿಯನ್ನ ಕೊಡ್ಲಿ ಸುಡೋದಿಲ್ವೋ, ಕೊಳ್ಳಿಯಲ್ಲೇ ಇಟ್ಕೊಂಡಂತಹ ಬೆಂಕಿ ಇದೆಯಲ್ಲ ಆ ಬೆಂಕಿ ಸುಡೋಲ್ಲಪ್ಪ. ಕೊಳ್ಳಿಯಲ್ಲಿ ಎದ್ದ ಬೆಂಕಿಯು ಹೇಗೆ ಬೆಂಕಿಯನ್ನು ಸುಡೋಕೆ ಸಮರ್ಥವಲ್ಲವೋ ಹಾಗೆ ಈ ಪ್ರಮಾಣಗಳನ್ನ ಪ್ರಮಾಣ ತಿಳಿಸ್ಕೊಳ್ಳುವಂತಹ ಅರಿವಿದೆಯಲ್ಲ ಆ ಅರಿವು ಸಾಕ್ಷಿಯಿಂದ ತಿಳಿಸ್ಕೊಡಲ್ಲ. ಅರಿವು ಅರಿವು ತಿಂದಿಲ್ಲ, ಅದು ಆ ಸಾಕ್ಷಿನ ಅಬ್ಜೆಕ್ಟ್ ಮಾಡ್ಕೊಳ್ಳಲ್ಲ, ಪ್ರಪಂಚ ಅಬ್ಜೆಕ್ಟ್ ಮಾಡ್ಕೊಳ್ತೆ. ಏನ್ ಮಾಡಿದಾರ ಇದು ಬೆಂಕಿಯನ್ನು ಮಾಡಲು ಸಮರ್ಥವಲ್ಲ, ದಗ್ಧು ಸ್ಪಷ್ಟ ಮಾಡಲು ಸುಡಲು ಉಂಟು ಹಣ, ಸುಡಲು ಹಣ ಮಾಡಲು ಪ್ರೂಫ್ ಕಲೆಕ್ಷನ್ ಮಾಡಿದ್ದಲ್ಲ ನೀವು ಒಂದ್ಸಲ ಹಾಕೊಳ್ಳೋ. ಅಷ್ಟು ಒಳ್ಳೆ ರೂಪ ಪಾಪ ವಯಸ್ಸಾಗುತ್ತೆ ಸುಟ್ಕೊಳ್ಳೋದು ಹಚ್ಚಬ್ಬರಿಗೂ ಬರಲ್ಲ. ತರಾಪಸ್ಥಿತಿಗೆ ಒಚ್ಚುತ್ತೆ ಘಟ ಭಾರ್ಗವ ಶಿವ ಪ್ರಭು ಅಡ್ಗ ಕೊಡ್ತಾಗ ಸಿಕ್ಕಾಬಿಡ ತಪ್ಪನೆ ಎಲ್ಲರಿಗೂ ಆಡ್ತಿದ್ಯೋ ಪುರ್ಸತ್ತಿಲ್ಲ ಪಾಡ್ತೇ ಪಾಡಲ್ಲ ಆಗತ್ತೆ. ನಾಸನೆ ಪಾಡ್ಕೊಳ್ತಾನೆ ತಿದ್ದಿ ಪದ ಆಗಲ್ಲ. ತಿದ್ದಿಗಳು ರಾಗುಗಳು ನಾನು ಇದು ತಿದ್ದುಬಿಡಿ ನಂದೆ, ಆ ತಿದ್ದುಬಿಡಿಲೆ ಆ ಮಾವು ಉಟ್ಕೊಂಡೆ ನೀ ಚೊನೆಯಕಲ್ಲ ಆಡ್ರಿ ಬಾವು ಫೋಟೋ ಸಿಗ್ತದೆ ಕ್ಲೀನ್ ಫೋಟೋ ಉಟ್ಬಿಟ್ರೆ ಎಲ್ಲ ಒಳಗೆ ಬರೀ ಹೇಳ್ದ ಹೇಳಿ ಕಳ್ಸಿಲ್ಲ ತಿದ್ದಿರಾಣಿ ಎಲ್ಲ ಅಂದ್ರೆ ನನಗೆ ಕಮ್ಮಿ ತಪ್ಪಿರೋದು ನಾನು ಹೇಳ್ತೀನಿ ಬರ್ಕೊಂಡ್ಬಿಡಿ ಅಂತ ಹೇಳ್ದ. ಅದನ್ನ ಅವ್ನು ಹೇಳಿದ ಹೇಳ್ದೆ ಹೆಂಗ್ ತಿದ್ದೆ ಇದನ್ನ ಅಂದೆ. ಅವನು ಹಿಂಗೆ ಹೇಳ್ದ ಅಂದ. ಅಲ್ಲ ನೀನು ಮಂತ್ರಜ್ಞ, ಅಷ್ಟು ಗೊತ್ತ ಒಂದ್ ಪದ ಅಷ್ಟು ಇದು ವಾದದ ವಿಷಯ ಅಲ್ಲ. ಸುಮ್ಮನೆ ಹೋಗೋಣ. ಬೆಂಕಿಯು ಕೊಳ್ಳಿಯನ್ನು ಕೊಳ್ಳಿಯಲ್ಲಿರುವ ಬೆಂಕಿಯು ಅಗ್ನಿಯನ್ನು ಸುಡುವುದಿಲ್ಲ. ಕೊಳ್ಳಿನಲ್ಲಿರುವ ಬೆಂಕಿ ಅಗ್ನಿಯನ್ನು ಸುಡಲ್ಲ. ನೀವು ಇದು ಅನ್ವಯ ಮಾಡ್ಕೊಂಡ್ರಿ, ನೀವೇ ಬರ್ಕೋಬಹುದು. ಅದು ಇದು ದೃಷ್ಟಾಂತ. ಇದು ಆತ್ಮಜ್ಞಾನಕ್ಕೂ ಆತ್ಮನನ್ನೇ ವಿಷಯ ಬೆಂಕಿ ಕೊಳ್ಳಿರುವ ಬೆಂಕಿ ಸುಡಲ್ಲ. ಈಗ ಆತ್ಮನಿಂದ ಬಂದ ಅರಿವು ಇದೆಯಲ್ಲ ಅದು ಆತ್ಮನ ಅಬ್ಜೆಕ್ಟ್ ಮಾಡ್ಕೊಳ್ಳಲ್ಲ, ಅದನ್ನ ಅಬ್ಜೆಕ್ಟ್ ಮಾಡ್ಕೊಳ್ಳಲ್ಲ. ಹಾಗೆ ಪ್ರಮಾತ್ರಾದಿಗಳನ್ನು ತಿಳಿಸಿಕೊಳ್ಳುವಂತಹ ಜ್ಞಾನವು ಪ್ರಮಾತ್ರಾದಿ ವಿಷಯ ಮಾಡ್ಕೊಳ್ಳುತ್ತೆ, ಪ್ರತ್ಯೇಗಾತ್ಮನ ಸಾಕ್ಷಿಯಲ್ಲಿ ವ್ಯಾಪಾರ ಮಾಡೋದು ಸಮರ್ಥವಲ್ಲ. ಹೇಗೆ ಎಂದರೆ ಕೊಳ್ಳಿಯಲ್ಲಿರುವ ಬೆಂಕಿಯು ಅಗ್ನಿಯನ್ನು ಹೇಗೆ ಸುಡುವುದು ಸಮರ್ಥವಲ್ಲವೋ ಹಾಗೆ ಸಾಕ್ಷಿ ಸಾಕ್ಷಾಭಿ ಸಂಬಂಧ ಪ್ರಮಾತ್ರಾದು ಯಥಾ ತಥಾ ಸಾಕ್ಷಿ ವಸ್ತುನಿ ನೈವ ಸ್ಯಾತ್
ಕೇವಲ ಅನುಭವಾತ್ಮನಿ ಪವಿತ್ರಮ ಅಲ್ಲ ಬರ್ದಿರೋದು ಇದ್ದೀನಿ ಪವಿತ್ರ ಮತಿ ಸಾಕ್ಷ್ಯ ವಸ್ತುನಿ ನೈವಸ್ಯ ಕೇವಲಾನುಭವಾತ್ಮನಿ ಪವಿತ್ರ ಮತಿ ನಿಜ ತಿದ್ದೀನಿ ಅವ್ರಿಗೆ ತೆಗೆದು ಕಳಿಸಿರೋ ಫೋಟೋ ಒಳ್ಳೆದು ಅಲ್ಲ ಅಶುದ್ಧದಲ್ಲಿ ಮತಿನಿಂದ ಬಂದಿದೆ. ಅವನು ಅಶುದ್ಧದಲ್ಲಿ ಮತಿನಿಂದ ಬಂದಿದೆ. ಶುದ್ಧದಲ್ಲಿ ಐದು ಪಕ್ಕ ಹೋಗಿ ಹೇಳಿ ಅಶುದ್ಧದಲ್ಲಿ ಸರಿ ಇದೆ ಹೇಳ ಈ ಶುದ್ಧದಲ್ಲೇ ನಾನು ತಿದ್ದಿರೋದು ಪವಿತ್ರ ಮತಿನಿ ಅಲ್ಲಿ ತಪ್ಪಿರೋದಷ್ಟು ತೀಗ್ ಸರಿತಾ ಇಲ್ಲ. ತೀಗ್ ಸರಿತಾ ಅವ್ನು ಹಾಕಿದ್ರೆ ಸಾಕು. ಅವನೇನ್ ಮಾಡ್ಬಿಟ್ಟ ಮಾ ತೆಗೆದು ಬಿಟ್ಟ. ಚಿಲ ಪವಿತ್ರ ಮತಿ ನೀತಾ ಇದೆಯಲ್ಲ ಮಾ ತೆಗೆದು ಬಿಟ್ಟ ಅವರು. ಮಾ ಇದೆ ಅಶುದ್ಧ ಪಾಠದಲ್ಲೂ ಮಾ ಇದೆ. ತೀಗ್ ಸರಿತಾ ಇಲ್ಲ. ತೀಗ್ ಸರಿತಾ ಒಂದು ಹಾಕಿದ್ರೆ ಸಾಕು. ಮಾ ತೆಗೆದ್ಬಿಟ್ಟು ತೀಗ್ ಸರಿತಾ ಹಾಕ್ಬಿಟ್ಟ. ಆ ಮಾ ತೆಗ್ದಿದ್ದೀರ ಅಂತ ಮಾ ಬರ್ದೀನಲ್ಲಿ ಮಾ ಬರ್ದ್ಬಿಟ್ಟೆ ಕಳ್ಸೀನಿ ಅವ್ರಿಗೆ ಮಾ ಸೇರಿಸ್ಬೇಕು ಅಂತ. ಅಲ್ಲ ರಾಘವಣ್ಣ ಅಲ್ಲ ಮಾ ನೀನ್ ತಪ್ಪಾಗಿ ಬರ್ತಿದ್ದ ತಪ್ಪಾಗ್ಬಿಟ್ಟು ಮಾಡಿದ್ದ ಮಾ ಬಿಟ್ಟಿದ್ದ ಅವನು. ಯಾರು ಟೈಪ್ ಮಾಡಿದ್ರು ಟೈಪ್ ಮಾಡಿದ್ ನೀವೇ ಇದ್ದಾನೆ ರಾಘವಣ್ಣ ಇದು ಕಳ್ಸಿದ್ದ ತಿದ್ದು ಅವನು. ಇವಾಗ ಅವರು ಅವ್ನು ತಿದ್ದ ಮೇಲೆ ಕಳ್ಸಿದ್ದ. ಅದಾದ್ಮೇಲೆ ಕಳ್ಸಿದ್ದನ್ನ ಪ್ರಿಂಟ್ ಔಟ್ ತಗೊಂಡ್ಬಂದು ನೋಡಿದ್ನಲ್ಲ ಅದಾ ಅದ್ರಲ್ಲಿ ತಪ್ಪಾಗಿತ್ತು. ಅದನ್ನ ಪೂರ್ತಿ ತಿದ್ಬಿಟ್ಟು ಅಷ್ಟನ್ನು ಕಳ್ಸಿದ್ದೆ ಅವ್ರಿಗೆ. ಬೇಜವಾಬ್ದಾರಿ ಹೆಚ್ಚು ಅಲ್ಲ. ಎಲ್ಲರಿಗೂ ನಮ್ಮ ಜೊತೆ ದುಡ್ಡು ಕೊಡಲ್ಲ. ದುಡ್ಡು ಕೊಡಾದ್ಮೇಲೆ ಗುರು ಬೇಡ ಬೇಜಾಮಿ ಕೇಳ ಹಿಪಣ್ಣನ್ನ ಶ್ರದ್ದಿಲ್ಲ ಚುಪ್ಪಣಲ್ಲ. ಅನ್ಸವ ಭಾಸ್ಕರ ಪಣ್ಣ ಇದು ಆಚೆ ಪಿಟ್ಟಾಡ ತಿಂದಿದ್ದಾರೆ. ಮುಂತಿಗತ್ತ ಪಡಿಬೇಡ ನೀನು ಆರಾಧ್ಯದ ಟೈಪ್ ಪಡಿಸಿದೆ. ಆರಾಧ್ಯ ಟೈಪ್ ಪಡಿಸಿದೆ ಪಂಡಗಳು ಆರಾಧನೆ ಪಂಡ ಆರಾಧ್ಯ ಪಂಡಗಳು ಅದೇ ಸಾಕ್ಷಿ ಸಾಕ್ಷಿ ಸಾಕ್ಷ್ಯಾಭಿ ಸಂಬಂಧ ಸಾಕ್ಷಿ ಸಾಕ್ಷ್ಯ ಸಂಬಂಧ ಅಂತ ಹೇಳುದು. ನೋಡಿ ಸಂಬಂಧ ಇದ್ರಲ್ಲಿ ಸಂಬಂಧನೇ ಇದೆ ಹೇಳು. ಅದಲ್ಲ ಕನ್ನಡದಲ್ಲ ಹಿಂದಿ ಸಂಬಂಧ 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 ಪ್ರಮಾತ್ರಾದೌ ಯಥಾ ತಥಾ ಸಾಕ್ಷಿ ವಸ್ತುನಿ ನೈ ಸ್ಯಾತ್ ಕೇವಲಾನುಭವಂ ಕೇವಲಾನುಭವಾತ್ಮನಿ ಕೇವಲಾನುಭವಾತ್ಮನಿ. ಇಲ್ಲಿ ಈ ಮೂರು ಪ್ರಮಾಣ ಪ್ರಮಾಣ ಪ್ರಮೇಯ ಇದೆಯಲ್ಲ. ಪ್ರಮೇಯ ಸಾಕ್ಷ್ಯ ಪ್ರಮಾಣ ಸಾಕ್ಷಿ. ಪ್ರಮಾಣ ಸಾಕ್ಷ್ಯ ಮನಸ್ಸು ಸಾಕ್ಷಿ. ಮನಸ್ಸು ಸಾಕ್ಷ್ಯ ಬುದ್ಧಿ ಸಾಕ್ಷಿ. ಈ ಉಂಟು ಸಂಬಂಧ ಇದಕ್ಕೆ. ಬುದ್ಧಿ ಮನಸ್ಸು ಇಂದ್ರಿಯ ವಸ್ತು ಇದೊಂದು ವಸ್ತು. ಇದು ಸಾಕ್ಷ್ಯ ಅಂದ್ರೆ ಆಬ್ಜೆಕ್ಟು. ಕಣ್ಣು ಸಾಕ್ಷಿ. ಕಣ್ಣು ಸಾಕ್ಷ್ಯ ಆಬ್ಜೆಕ್ಟು. ಮನಸ್ಸು ಸಾಕ್ಷಿ. ಮನಸ್ಸು ಆಬ್ಜೆಕ್ಟು. ಬುದ್ಧಿ ಸಾಕ್ಷಿ. ಬುದ್ಧಿ ಆಬ್ಜೆಕ್ಟು. ನಾನು ಸಾಕ್ಷಿ. ಇದಕ್ಕುಂಟು ಪ್ರಮಾತ್ರಾದಿಗಳಿಗೆ ಸಾಕ್ಷಿ ಸಾಕ್ಷಿ ಸಂಬಂಧ ಉಂಟು. ಪ್ರಮಾತ ಪ್ರಮಾಣ ಪ್ರಮೇಯಗಳಿಗೆ ಸಾಕ್ಷಿ ಸಾಕ್ಷ್ಯಾಭಿ ಸಂಬಂಧವೂ ಉಂಟು. ಅದು ಹೇಗೆ ಪ್ರಮಾತ್ರಾದಿಗಳಿಗೆ ಸಾಕ್ಷಿ ಭಾಗ ಸಂಬಂಧ ಇದೆಯೋ ಹಾಗೆ ಸಾಕ್ಷಿ ವಸ್ತುವಿನಲ್ಲಿ ಇಲ್ಲ ಅಂತ ಇದ್ದಾರೆ. ನೋಡ್ಕೊಳ್ಳಿ ಹೇಗೆ ಪ್ರಮಾತ್ರಾದಿಗಳಲ್ಲಿ ಅಂದ್ರೆ ಪ್ರಮಾತ ಪ್ರಮಾಣ ಪ್ರಮೇಯಗಳಲ್ಲಿ ಸಾಕ್ಷಿ ಸಾಕ್ಷ್ಯ ಸಾಕ್ಷಿ ಸಾಕ್ಷ್ಯ ಅಂದ್ರೆ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಇಂಗ್ಲಿಷ್ ತಗೊಳ್ಳಿ. ಆ ಸಂಬಂಧ ಹೇಗಿರುತ್ತದೆಯೋ ಇದು ಹೊಸದು. ರೆಡ್ಮಿ ರಿಯಲ್ಮಿ ರಿಯಲ್ಮಿಯಾ ಈ ಚೈನಾವ ಚೈನಾ ಬ್ಯಾಂಕ್ ಅಲ್ಲ ಚೈನಾ ಬ್ಯಾಂಕ್ ಇದ್ದು ಇಲ್ಲಿ ಮಾಡ್ಲೇಬೇಕು. ರೂಲ್ಸ್ ಮಾಡಿದ್ದಾರೆ ಗವರ್ಮೆಂಟ್ ಅವರು. ಏನಂತ ಇಲ್ಲಿ ಟೈಅಪ್ ಇದ್ದು ಮಾಡ್ಬೇಕು ಅಂತ ಎಲ್ಲರೂ. ಟೈಅಪ್ ಇಲ್ಲಿನವರು ಒಬ್ರ ಜೊತೆಗೆ ಇದ್ ಮಾಡ್ಬಿಟ್ಟು ಬರೀ ಇದನ್ನ ಪ್ರಾಡಕ್ಟ್ ಪಾರ್ಟ್ ಗಳನ್ನ ಅಸೆಂಬಲ್ ಮಾಡ್ತಾರೆ.
ಅದೇ ಹಳೆ ಫೋನ್ ಏನಾಗ ಆಗಿತ್ತ ಅವನು ತಗೊಂಡ. ಸಾಕ್ಷಿ ಸಾಕ್ಷ್ಯಾಭಿ ಸಂಬಂಧವು ಪ್ರಮಾತ್ರಾದಿಗಳು ಹೇಗಿದೆಯೋ ಆ ರೀತಿ ಸಾಕ್ಷಿ ವಸ್ತುವಿನಲ್ಲಿ ಇರುವುದಿಲ್ಲ. ಎಂಥ ಸಾಕ್ಷಿ ವಸ್ತುವಿನಲ್ಲಿಲ್ಲ? ಬರೀ ಶುದ್ಧ ಅನುಭವ ಸ್ವರೂಪನಾದ ಸಾಕ್ಷಿ ವಸ್ತುವಿನಲ್ಲಿಲ್ಲ. ಹಾಗೆ ಕೇವಲ ಪ್ಯೂರ್ ಶುದ್ಧವಾದ ಅನುಭವ ಆತ್ಮ, ಅನುಭವ ಸ್ವರೂಪನಾದ ಆತ್ಮನಲ್ಲಿ ಆ ಆತ್ಮನ ಸಾಕ್ಷಿಯಲ್ಲಿ ಅದಿಲ್ಲ. ಅದಿಲ್ಲ ಯಾವುದಿಲ್ಲ? ಸಬ್ಜೆಕ್ಟ್ ಆಬ್ಜೆಕ್ಟ್ ಭಾಗ ಇಲ್ಲ. ಅದು ಅದ್ವೈತ. ಅದು ಅದ್ವೈತ ಸ್ವರೂಪವಾದ್ದರಿಂದ ಅದ್ವೈತದಲ್ಲಿ ಇದ್ರಲ್ಲಿ ಬರುತ್ತೆ. ಇವಾಗ ಶಬ್ದ ಸ್ಪರ್ಶ ರೂಪದಿಂದಗಳು ಸಾಕ್ಷ್ಯ, ಚಕ್ಷುರಾದಿ ಇಂದ್ರಿಯಗಳು ಸಾಕ್ಷಿ, ಚಕ್ಷುರಾದಿ ಇಂದ್ರಿಯಗಳು ಸಾಕ್ಷ್ಯ, ಮನಸ್ಸು ಸಾಕ್ಷಿ. ದೃಶ್ಯ ವಿವೇಕಾನಂದ ಆ ರೂಪಂ ದೃಕ್ ಕರೆಕ್ಟ್. ಅಲ್ಲ ರೂಪಂ ದೃಕ್ ಅಲ್ವಾ? ಹೌದು. ಚಕ್ಷುರ ದ್ರಷ್ಟು ರೂಪಂ ದೃಶ್ಯಂ, ರೂಪಂ ದೃಶ್ಯಂ ಚಕ್ಷುರ ದೃಷ್ಟು. ತದ್ರಕ್ ದೃಶ್ಯಂತೂ ಇದು ಮನಃ ಹೌದು. ಹಾಗೆ ಮನಸ್ಸು ಸಾಕ್ಷಿ ಆಗತ್ತೆ, ಇಂದ್ರಿಯ ಸಾಕ್ಷ್ಯ. ಮನಸ್ಸು ಸಾಕ್ಷ್ಯ, ಬುದ್ಧಿ ಸಾಕ್ಷಿ, ಬುದ್ಧಿ ಸಾಕ್ಷ್ಯ, ನಾನು ಸಾಕ್ಷಿ. ನಿಜವಾದ ಸಾಕ್ಷಿಗೆ ಎಲ್ಲವೂ ಆಬ್ಜೆಕ್ಟು. ಅವನು ಮಾತ್ರ ಇದಲ್ಲ, ಸಾಕ್ಷಿ ಭಾವ ಸಂಬಂಧ ಇಲ್ಲ. ಇಲ್ಲೇ ಗೊತ್ತಾಗುತ್ತೆ ಈ ಸಾಕ್ಷಿ ಸಾಕ್ಷ್ಯ ಭಾವ ಸಂಬಂಧ ದ್ವೈತದಲ್ಲೇ ಹೊರತು ಅದ್ವೈತದಲ್ಲಿಲ್ಲ. ಅದ್ವೈತದಲ್ಲಿಲ್ಲ. प्रमाता आदि में साक्ष्यता और चिदात्मा में साक्षिता. चिदात्मा में साक्षिता और ಸ್ವರೂಪ ಸಾಕ್ಷಿ, ಪರಮಾತ್ಮ ಸಾಕ್ಷ್ಯ ನೋಡ್ಕೋ ಒಂದು ಹಂತಕ್ಕೆ. इस प्रकार इनका साक्षी साक्ष्य भाव संबंध जैसे उपपन्न है, वैसे केवल अनुभवात्मक साक्षी रूप वस्तु में यह संभव नहीं है. प्रमातादि में साक्ष्यता और चिदात्मा में साक्षिता. चिदात्मा साक्षी ना, ಪ್ರಮಾತಾದಿ ಸಾಕ್ಷಿಯನ. ಮತ್ತೆ ಮುಂದೆ ಇಲ್ಲಿ ಅನುಭವಾತ್ಮಕ ಸಾಕ್ಷಿ ರೂಪದಲ್ಲಿ ಎರಡು ಇಲ್ಲ ಅಂತ ಹೆಂಗ್ ಹೇಳಕ್ ಬರುತ್ತೆ? ಹೌದು, ತಾನೇ ನೋಡ್ಕೊಳಕ್ಕಾಗಲ್ಲ. ತನ್ನ ವಿಷಯದಲ್ಲಿ ಆಪರೇಟ್ ಮಾಡಲ್ವಲ್ಲೋ, ಬೇರೆ ವಿಷಯದಲ್ಲಿ ಆಪರೇಟ್ ಮಾಡ್ಬೋದು. ತನ್ನ ವಿಷಯದಲ್ಲಿ ಅಲ್ಲ, ಅವೇನ ಚಿದಾತ್ಮನೂ ಸಾಕ್ಷಿ ಬಿಟ್ಟಲ್ಲ ಗೊತ್ತಲ್ಲ ಅಂತ ಅವ್ನ ಆಕ್ಷೇಪ ಆದೇವು. ಹಾಗೆ ಆ ವಿಷಯದಲ್ಲಿ ಹಿಂಗ್ ಆಪರೇಟ್ ಆಗುತ್ತೋ ಅನುಭವ ಸ್ವರೂಪವಾದ ಆತ್ಮ ಚಿದಾತ್ಮ ಸಾಕ್ಷಿ, ಅಹಂಪ ಸಾಕ್ಷ್ಯ ಬಂತ ಸಂಬಂಧ ಅಂತ ಇದ್ದಾರೆ. ತನ್ನ ವಿಷಯದಲ್ಲೇ ಆಪರೇಟ್ ಆಗಲ್ಲ ಅಂತ ಹೋಗ್ಬೇಕಷ್ಟೇ. ಅಷ್ಟಕ್ಕೆ ಅನ್ವಯ ಮಾಡ್ಕೋಬೇಕು. ಕನ್ಫ್ಯೂಸ್ ಆಗುತ್ತೆ. ಗೂಗಲ್ ಹೇಳಿದ್ದು ಬುದ್ಧಿವರಿಗೆ ಸಾಕ್ಷ್ಯತ್ವ ಬರುತ್ತೆ. ಆತ್ಮನು ಸಾಕ್ಷಿಯೂ ಅಲ್ಲ, ಸಾಕ್ಷಿಯೂ ಇಲ್ಲ ಆತ್ಮನಿಗೆ. ಆತ್ಮನು ಸಾಕ್ಷಿ ಭಾಗ ರಹಿತನು ಅವನು. ಸಾಕ್ಷಿಯ ಆತ್ಮ ಸಾಕ್ಷಿ, ಆತ್ಮ ಸಾಕ್ಷಿ, ಪ್ರಮಾತ್ಮ ಸಾಕ್ಷ್ಯ. ಇದು ಹೇಳಿದ ಅಷ್ಟೇ. ಇದೆಲ್ಲ ಸಾಕ್ಷ್ಯ ಅಂತ ಇಟ್ಕೊಂಡ್ರೆ ಅವ್ನು ಸಾಕ್ಷಿ ಅಂತ. ಪ್ರಮಾತ್ಮ ಸಾಕ್ಷ್ಯ ಅಂದ್ಕೊಂಡ್ರೆ ಅವನ ಆತ್ಮ ಸಾಕ್ಷಿ ಅನ್ಕೋಬೇಕಾಗುತ್ತೆ. ಅದೇ ಆತ್ಮ ಸಾಕ್ಷಿಯಲ್ಲಿ ನಿಂತ್ಕೊಂಡಾಗ ಸಾಕ್ಷ್ಯ ಇರೋದೇ ಇಲ್ಲ. ಸುಶುದ್ಧಿಗೆ ಹೋದ್ರೆ ದ್ವೈತ ಪ್ರಪಂಚ ಇರೋದೇ ಇಲ್ಲ, ಎಲ್ಲ ಅಳಿಸೋಗ್ಬಿಡುತ್ತೆ. ಕೇವಲ ಸಾಕ್ಷಿಯ ಅನುಭವನಾದ ಕೇವಲವಾದ ಸಾಕ್ಷಿ ಸ್ವರೂಪದಲ್ಲಿ ಈ ಭೇದ ಇಲ್ಲ, ಈ ದ್ವೈತ ಇಲ್ಲ. ಇದೆಲ್ಲ ದ್ವೈತ, ಸಾಕ್ಷಿ ಅಲ್ಲ. ಪರಾರ್ಥ ಸಂಹತಾನಾತ್ಮಭೋಗ್ಯ ಕರ್ತ ಅಧಿಬೋಧಿನ ವಿರೋಧಾತ್ ತದ್ವಿರುದ್ಧೋರ್ಥಃ ಪ್ರತ್ಯಯೇ ನೇಕ್ಷ್ಯತೆ ಕಥಂ. ಪರಾರ್ಥಂ ಭೋಗ್ಯಕರ್ತ್ರಾದಿಬೋಧಿನ ಪರಾರ್ಥ ಸಂಹತಾನಾತ್ಮ ಭೋಗ್ಯಕರ್ತ್ರಾದಿಬೋಧಿನ ವಿರೋಧಾತ್ ತದ್ವಿರುದ್ಧಃ ಅರ್ಥಃ ಪ್ರತ್ಯಯೇನ ಈಕ್ಷ್ಯತೆ ಕಥಂ. ಪರಾರ್ಥತ್ವ, ಸಂಹತತ್ವ, ಅನಾತ್ಮತ್ವ, ಭೋಗ್ಯತ್ವ, ಕರ್ತಾದಿಗಳನ್ನು ಅರಿಯುವಂತಹ ಆತ್ಮನಿಗೆ ಇನ್ನು ಸಂಹತಾನ ಯಾರು ಒಟ್ಟುಗೂಡಿ ಕೆಲಸ ಮಾಡ್ತಾರೋ ಇನ್ನೊಬ್ಬರಿಗೆ ಆಗಿರ್ತಾರೆ. ಪರಾರ್ಥತ್ವ, ಸಂಹತ, ಅನಾತ್ಮ, ಭೋಗ್ಯ, ಕರ್ತ ಎಲ್ಲ ಭೋಗ್ಯವೇ. ಅಹಂಕಾರ ಹೇಳಿದ್ರೆ ಅಷ್ಟೂ ಭೋಗ್ಯವೇ, ಅದಷ್ಟೂ ಪರಾರ್ಥವೇ, ಅದಷ್ಟೂ ಸಂಹತವೇ, ಅದಷ್ಟೂ ಪ್ರಮೇಯವೇ,
ಅಷ್ಟು ಕರ್ತಾದಿಯನ್ನ ಇದೆಷ್ಟನ್ನೆಲ್ಲ ಅರಿಯುವಂತಹ ಆತ್ಮನಿಂದ ಆತ್ಮನೊಡನೆ ಅದಕ್ಕೆ ವಿರೋಧವಿರುವುದರಿಂದ ಆ ತದ್ವಿರುದ್ಧವಾದ ಅರ್ಥವನ್ನ ಕಥಪ್ರತ್ಯೇನ ಈಕ್ಷತೆ, ಈ ಪ್ರತ್ಯಯದಿಂದ ಆ ಆತ್ಮನ ಹೇಗ್ತಾನೆ ಕಂಡಾನು ಅಂತ. ಇದೆಲ್ಲ ಇದಕ್ಕೆ ವಿಶೇಷಣ ಅಬ್ಜೆಕ್ಟಿವ್ಗಳು. ಯಾವುದಕ್ಕೆ? ಅನಾತ್ಮಕ್ಕೆ. ಏನಂದ್ರೆ ಅನಾತ್ಮಕ್ಕೆ ಪರಾರ್ಥತ್ವ ಒಂದು ಇದು ಇನ್ನೊಂದಕ್ಕಾಗಿದೆ. ಅನಾತ್ಮಲ್ಲ ಇನ್ನೊಂದಕ್ಕಾಗಿದೆ. ಅನಾತ್ಮವೆಲ್ಲ ಸಮ್ಮತವಾಗಿದೆ, ಕೂಡ್ಕೊಂಡಿದೆ. ಅನಾತ್ಮವೆಲ್ಲ ಸಮ್ಮತವಾಗಿದೆ ಮತ್ತು ಅನಾತ್ಮವೂ ಆಗಿದೆ, ದೃಶ್ಯವೂ ಆಗಿದೆ, ಅಚೇತನವಾಗಿದೆ ಮತ್ತು ಭೋಗ್ಯವಾಗಿದೆ, ಅನುಭವಿಸತಕ್ಕಂತೆ. ಕರ್ತಾದಿಗಳನ್ನು ಅರಿಸುವಂಥದ್ದು, ಕರ್ತಾದಿಗಳನ್ನು ತಿಳಿಸ್ಕೊಡುವಂಥದ್ದಾಗಿದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥ ಇದೆ ಆತ್ಮವಸ್ತು. ಅದು ಇವುಗಳನ್ನ ಹೇಗ್ತಾನೆ ಗೊತ್ತಾಗ್ತಾನೆ ಅಂತ. ಚೆನ್ನಾಗಿದೆ. ರೂಪಂ ದೃಶ್ಯಂ ಲೋಚನಂ ತದೃಶ್ಯಂ ದೃಕ್ತು ಮಾನಸಂ ದೃಶ್ಯವೃತ್ತಯ ಸಾಕ್ಷಿ ದೃಗೇವ ನತು ದೃಶ್ಯತೆ. ಸಾಕ್ಷಿ ದೃಗೇವ ಸಂಬಂಧ ಬಂತಲ್ಲ, ದೃಗ್ಧಿ ಸಂಬಂಧ ಆತ್ಮನಿಗೆ. ಸಾಕ್ಷಿ ದೃಗೇವ ನತು ದೃಶ್ಯ ಒಂದು ಹಂತ ಪದಗಳಲ್ಲಿ ಅಲ್ಲ, ದೃಗ್ಧಿ ಸಂಬಂಧ ಇಲ್ಲ. ಅದು ಇದಕ್ಕೆ ಏನ್ ಮಾಡಿದ್ದಾರೆ ಇವರು? ಪರಾರ್ಥ ಈ ಶ್ಲೋಕಕ್ಕೆ 52 ಕನ್ನಡದವರ. ಮತ್ತು ಪ್ರಮಾತ್ಮಕವಾದ ಜ್ಞಾನವು ಅಂದ್ರೆ ಪ್ರಮಾತೃವನ್ನ ತಿಳಿಸುವಂತಹ ಪ್ರಮೇಯನ್ನು ಉಂಟು ಮಾಡುವಂತಹ ಜ್ಞಾನವು ಪರಾರ್ಥವಾಗಿಯೂ ಸಂಘಾತವಾಗಿಯೂ ಆತ್ಮವಲ್ಲದೆಯೂ ಆಗಿರುವ ಭೋಗ್ಯ ವಸ್ತುವನ್ನು ಕರ್ತೃ ಮುಂತಾದವುಗಳನ್ನು ತಿಳಿಸುವುದು ಅಷ್ಟೇ. ಆದ್ದರಿಂದ ಅವುಗಳಿಗೆ ವಿಲಕ್ಷಣವಾದ ವಸ್ತುವು ಅಂದರೆ ಸಾಕ್ಷಿ ಚೇತನಾತ್ಮನು ಹೇಗೆ ತಿಳಿಯಬೇಕು ಅಲ್ಲಿಗೆ ಬರಬೇಕಾಗಿ. ಪ್ರಕೃತ ತಿಳಿಯಲು ವಿರೋಧವೇ ಬಾಧಕವೇ ಇದೆ. ಪ್ರತ್ಯೇಕ ರೂಪವಾದ ಅರಿವು ಬರ್ಕೊಳ್ಳಿ. ಪರಾರ್ಥವಾಗಿದೆ ಕಾಮ, ಪರಾರ್ಥವಾಗಿದೆ ಅಂದ್ರೆ ಮತ್ತೊಂದಕ್ಕಾಗಿದೆ. ಪರಾರ್ಥವಾಗಿದೆ ಆಯ್ತಾ, ಮತ್ತು ಸಮ್ಮತವಾಗಿದೆ ಅಂದ್ರೆ ಕೂಡ್ಕೊಂಡಿದೆ, ಸೇರ್ಕೊಂಡಿದೆ. ನಂಗೂ ಇಂಗ್ಲಿಷ್ ಬರೋದ್ರಿಂದ ಓದ್ತಿದ್ದೆ ಇಂಗ್ಲಿಷ್. ನಮ್ಗೆ ಇಂಗ್ಲಿಷ್ ಕಲ್ಸ್ಕೊಟ್ಲಿಲ್ಲ ನೀವು, ಕಳ್ಸ್ಕೊಟ್ರಿಂದ ಅಸೂಯಾಗಿ ನಿಮ್ಗೆ ನಾನೆಲ್ಲ ಕಲ್ಕೊಂಡ್ಬಿಡ್ತೀನಿ ಅಂತ. ನೋಡ್ರಿ ಹೆಂಗ್ ಬರ್ತಾರೆ ಇವರು. ಸಂಸ್ಕೃತ ಹಾಗೆ ಆತಕ್ಕೆ ಇಂಗ್ಲಿಷ್ ಬರ್ದೇ ಇದ್ದರೆ ಇಂಗ್ಲಿಷ್ ಅರ್ಥ ನೋಡಕ್ಕೆ ಆಗಲ್ಲ. ಅಲ್ಲ, ನಮ್ಗೆ ಇದು ಅರ್ಥವಾಗದೆ ಇರೋದಕ್ಕೆ ಅದನ್ನ ನೋಡ್ತಾ ಇದೀವಿ. ಮೂಲನೇ ಅರ್ಥ ನೋಡಲ್ಲ. ಇದೇ ಇಲ್ಲ ಅಲ್ಲ, ಅವ್ರು ಏನ್ ಬೈದಾರ ತಿಳ್ಕೊಬೇಕು. ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇದ್ರ ಓದಿರೋದೆಲ್ಲ ಬಾಲ್ಯದಿಂದ ಇಂಗ್ಲಿಷ್ ಅಲ್ವಾ, ಇದ್ರದ್ದು ಬೇಗ ಅರ್ಥ ಆಗುತ್ತೆ. ಹೌದಾ? ಕನ್ನಡಕ್ಕಿಂತ ಫಾಸ್ಟ್ ಆಗಿ ಅದು ಅರ್ಥ ಆಗ್ಬಿಡುತ್ತೆ. ಎಲ್ಲ ಇಂಗ್ಲಿಷ್ ನೀವಲ್ಲ, ಇಂಗ್ಲಿಷರು ಆಂಗ್ಲೇಯರು ತಮಾಷೆ ಮಾಡೋದು. ಆಂಗ್ಲೇಯರು ಪರಾರ್ಥವಾಗಿರೋದ್ರಿಂದಲೂ ಸಮ್ಮತ ಕೂಡ್ಕೊಂಡಿರೋದ್ರಲ್ಲೂ ಅನಾತ್ಮವಾಗಿರೋದ್ರಿಂದಲೂ ಅನಾತ್ಮವಾಗಿರುವ ಅಂತ ಹಾಕ್ಬೇಡಿ, ಅನಾತ್ಮವಾಗಿರುವ ಭೋಗ್ಯವಾಗಿರುವ ಕರ್ತೃಕರ್ಮ ಕರಣಾದಿ ರೂಪವಾಗಿರುವ ಅದನ್ನು ತಿಳಿಸುವಂತಹ ಪ್ರಮಾಣದಿಂದ ಮತ್ತು ಕರ್ತಾದಿ ಕರ್ತೃ ಕಾರಣ ವಿಷಯ ಇವುಗಳನ್ನು ತಿಳಿಸುವ ಪ್ರತ್ಯಯದಿಂದ ಅವುಗಳೆಲ್ಲಕ್ಕೂ ವಿರುದ್ಧವಾದ ಅರ್ಥವಾದ ಆತ್ಮನು ಹೇಗ್ತಾನೆ ಕಾಣುತ್ತಾನೆ. ಅದೆಲ್ಲದಕ್ಕೂ ವಿರುದ್ಧವಾಗಿರುವ, ಅದೆಲ್ಲದಕ್ಕೂ ಯಾವುದಕ್ಕೆ? ಪರಾರ್ಥವಲ್ಲದ ಸಮ್ಮತವಲ್ಲದ ಅಂತ ಹೇಳ್ಬೇಕು. ಹೆಂಗೆ ಒಂದೆಷ್ಟು ಸೇರಿಸ್ಬಿಟ್ಟು ನೋಡಿ, ಪರಾರ್ಥ ಸಮ್ಮತಾನಾತ್ಮ ಭೋಗ್ಯ ಕರ್ತಾದಿ ಭೋಜನ ಅದರೊಡನೆ ವಿರೋಧವಾಗಿದೆ. ಭೋಜನ ವಿರೋಧ, ಅದೆಲ್ಲವನ್ನೂ ತಿಳಿಸುವ ಪ್ರತ್ಯರೂಪವಾದ ಅರಿವಿನಿಂದ ಅದಕ್ಕೆ ವಿರುದ್ಧವಾದ ಅರ್ಥವಿದೆ. ಅದಕ್ಕೆ ವಿರುದ್ಧವಾದದ್ದರಿಂದ ವಿರುದ್ಧವಾದ ಅರ್ಥ ಹೇಗೆ? ವಿರೋಧಾತ್ ಹೇತು. ಏನು ಇದೆಲ್ಲ ಅಂಟಂಟಿರಲ್ಲ, ಇದಾಗಿದೆ. ಎಂತ ಸಿಗ್ಯೋ ಗೊತ್ತಾಗದೆ ಗಮ್ಮು
Because of ಏನಾಗಿದೆ ಲೋಳ ಲೋಳ ಕಾಶಿ ಅದಕ್ಕೆ ವಿರೋಧವಾದದ್ದಾದ್ದರಿಂದ ಆ ವಿರುದ್ಧವಾದ ಅರ್ಥವನ್ನ ಪ್ರತ್ಯಯ ಹೇಗೆ ತಿಳಿಸುತ್ತೆ. ಆಕ್ಷೇಪ ಅದಕ್ಕೆ ಉತ್ತರ ಕೊಡ್ಬೇಕಾಗಿತ್ತು, ತಿಳಿಸೋಲ್ಲ ಅಂತ, ಇಂಪಾಸಿಬಲ್ ಅಂತ. ಇಚ್ಛಾ ದ್ವೇಷಾದಿರಪ್ಯೇವಂ इच्छा द्वेषादिरप्येवं ನಾತ್ಮನೋ ಧರ್ಮ ಇಷ್ಯತ नात्मनो धर्मैष्यता ಕಾಮಸಂಕಲ್ಪ ಇತ್ಯೇವಂ कामसंकल्प इत्येवं ಮನೋಧರ್ಮತ್ವ ಸಂಶಯ मनोधर्मत्वसंशयात् इच्छा द्वेषादिरप्येवं नात्मनो धर्मैष्यता कामसंकल्प इत्येवं मनोधर्मत्व ಕಾಮಸಂಕಲ್ಪ ಸಂಖ್ಯೆ ಕೊಡಿದಾರ. ಕಾಮಸಂಕಲ್ಪ ಚಿಕಿತ್ಸಾ ಶ್ರದ್ಧಾ ಶ್ರದ್ಧಾ ಮನಸ್ಸು ಇದು ಬೃಹದಾನಿಕ ಅದು ಇದು ಸರ್ವ ಮನೆಯವ ಕೊಟ್ಟಿಲ್ವಾ ಬೃಹದಾನಿಕ ಸಂಖ್ಯೆ ಯಾಕೆ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ. ಕಾಮಸಂಕಲ್ಪ ಕೊಡಲಿಲ್ಲ. ಹಾಕಿದ್ದಾರೆ ಎಂಬ ಶ್ರುತಿಯೂ ಹೇಳಿರುವುದನ್ನು ಅವಲಂಬಿಸಿ ಅಂತ. ಸರಿ, ನಮ್ಮ ಸ್ವಾಮಿ ಹಾಗೆ ಇವ್ರು ಮಾಡೋದ ಅವರು. ಟಿಪ್ಪಣಿ ಒಂದು ಇದೆ ಬೇರೆ ಕೊಟ್ಟಿಲ್ಲ. ದಂಡ ಅಪ್ಪರ್ ದಂಡ ಇವ್ರು ಕೊಟ್ಟಿರ್ತಾರೆ, ಇವ್ರು ಕೊಟ್ಟಿರ್ತಾರೆ. ಹೌದಾ? ಬೃಹದಾರಣ್ಯಕ 1:5:3 ಒಂದು 5:3 5:3 ಅದೇ 1:5:3 ಬೃಹದಾರಣ್ಯಕ ಉಪನಿಷತ್ತು 1:5:3. ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗೆ. ಪ್ರತಿಯೊಂದು ಶ್ಲೋಕಕ್ಕೂ ಟಿಪ್ಪಣಿಗಳು ಕೊಟ್ಟಿದ್ದಾರೆ. ಹೌದು ಸರ್, ಈ ನಮ್ಮ ಹಾಕಿದ್ರಲ್ಲ ಅವರು ಭಾಸ್ಕರ್ ಅವ್ರು ಕಳಿಸಿದ್ರು. ಓಪನ್ ಆಗ್ಲಿಲ್ಲ ನಮ್ಗೆ. ಸರ್ ನೀವು ಆಮೇಲೆ SMS ಕಳಿಸಿದ್ರಲ್ಲ, ಅಂದ್ರೆ ನೀವು ಕಳಿಸಿದ್ದು ಆರ್ಕೈವ್ಸ್. ನೀವೇ ಹೋಗಿ ಸರ್ಚ್ ಮಾಡ್ಕೋಬಹುದು. archive.org ಅದು ಓಪನ್ ಆಯ್ತು. ಇವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ NTV ನಲ್ಲಿ ಕೊಟ್ಟಿದ್ದಾರೆ. NTV ಯಾವ್ದು? NTV ಯಾವ್ದು ಒಳಗಡೆ? ನ್ಯಾಯಕಲ್ಪಲತಿಕಾ ಅದೇ NKV. NKL ಅದು. NKL ಅದು ಅದೂವರೆ. NTV ಒಂಡ್ರ அது அப்படி இது அப்ரிவேஷன் இது போ அங்க அனுப்பணும் சிக்கந்தா அனுப்ப பாருங்க பிந்தி போட்டோம் అంటే ఇంతోళ్ళ నెక్స్ట్ల పిండి కోన ముందుకు ಬರಕಾಗಲ್ಲ. ಇದಕ್ಕೆ ಎಪಿಸ್ಟ್ರೋ ಲೋಡಿಂಗ್ ಅಮ್ಮವ ಡೌನ್ಲೋಡ್ ಮಾಡ್ಕಿರೋಣ ಕಷ್ಟ ಆಗುತ್ತೆ. ನಾ ಆನ್ಲೈನ್ ಪರಾಂತಾರೆ ಎಪಿಸ್ಟ್ರೋ ಇದು ಪಡಿಯೋಣ ಕೋಡ್ ஒரு ಎಷ್ಟು ಪೇಜ್ ಇದೆ ಎಂಟೈರ್ ಎಷ್ಟು ಪೇಜ್ ಇದು ಒಂದು ಸಂಬಂಧವಾರ್ತಿಕ ಇದೆ. அந்த ಎಂಟೈರ್ ಪೂರ್ತಿ ಪೂರ್ತಿ ಕುಡಿಕಲವಾ ಪಡಿರಾಂಡ ಇದು ಇವಾಂಡೆ ನಾನು ಹೇಳಿದ್ದೇನೆ ಜಾಪನೀಸ್ ರಂಡ್ ಜಪಾನತೆವಾ ಮುಗಿತ ಮನವರ ಸಂಬಂಧವಾರ್ತಿಕ. ಓ ಏನೇ ಇದು ಹಾ ಅದಕ್ಕೆ ಮಳೆ ಹೀಗೆ ಬರ್ತಾ ಇದೆ. ನಮ್ಗೆ ನಿಜವಾಗ್ಲೂ ಅರ್ಥ ಇಲ್ಲ ಯಾಕೆ ಏನ್ ಸಮಾಚಾರ ಹಾ ಅಲ್ಲ ನಂಗೆ ಅನುಮಾನ ಅಮ್ಮನ ಮನೆ ಹೋಗ್ತಾ ದಾಯ್ತ ಬಂದ್ಬಿಟ್ರು ಅಂತ. ಹೌದಾ? ಅಲ್ಲ ಅಮ್ಮ ಹುಷಾರಿಲ್ಲ ನಿಮ್ಮನೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಅಮ್ಮನ ಮನೆ ಹೋಗುವಾಗ ಹಂಗಿದೆ ಓ ತಪ್ಪುಬಿಟ್ಟಿದೆ. ಓ ಹಾಗಿದ್ದೆ ಸರಿ. ಸ್ವಪರೋಭಯ ಹೇತುತ್ವೇ ಅಮ್ಮ ಕೊಡಿ ಇದನ್ನು ನೋಡಿ ಇನ್ನು ಬೇಕು. ಕನ್ನಡ ಪುಸ್ತಕ ಇದೆ, ಕನ್ನಡ ಇದೆ, ಅದೇ ಹಿಂದಿಯೂ ಇದೆ ಕೊಡ ಇದು ಕೊಡ. ಇದೆ ಸ್ವಪರೋಭಯ ಹೇತುತ್ವೇ ಆಗಿಲ್ವಾ? ಬೋದು ಬಾ ಇಚ್ಛಾ ದ್ವೇಷಾದಿ 53 100 एवं न आत्मनः धर्मः इष्यताम् कामः संकल्पः इति एवं मनोधर्मत्व संश्रयात्. ಏವಂ ಅಂದ್ರೆ ಯಥಾ ಕರ್ತಾದಿ ಏವಂ ಅಂತ. ಹೀಗೆ ಅಂದ್ರೆ ಕರ್ತಾದಿ ಹೇಗೆ ಆತ್ಮಧರ್ಮವಲ್ಲವೋ ಅದೇ ರೀತಿ ಇಚ್ಛಾ ದ್ವೇಷ ಸುಖ ದುಃಖ ಅಂತ ಹೇಳಿ
ತಾರ್ಕಿಕರು 9 ಅಷ್ಟು ಆತ್ಮಗುಣ ಅಂತ ಹೇಳ್ತಾರಲ್ಲ ಅವುಗಳು ಕೂಡ ನಾ ಆತ್ಮನೋ ಧರ್ಮ ಆತ್ಮನ ಧರ್ಮವಲ್ಲ ಎಂಬುದನ್ನ ಇಷ್ಟಪಡಿರಿ, ಒಪ್ಕೊಳ್ಳಿ. ಯಾಕಂದ್ರೆ ಶ್ರುತಿಯು ಕೂಡ ಕಾಮ ಸಂಕಲ್ಪ ಚಿಕಿತ್ಸಾ ಶ್ರದ್ಧಾ ಅಂತೇಳಿ ಇದೆಲ್ಲವೂ ಮನೋಧರ್ಮವೇ ಹೊರತು ಆತ್ಮಧರ್ಮವಲ್ಲ ಎಂದು ಹೇಳಿದೆ. ಆದ್ರಿಂದ ಇದು ಆತ್ಮಧರ್ಮ ಆತ್ಮನಲ್ಲ. ಈ ಶ್ರುತಿ ಏನಿದೆ ಅನ್ನೋದಕ್ಕೆ ಯಾವ ಪದ ಅಧ್ಯಾರ ಆ? ಶ್ರುತಿಯು ಇತ್ಯೇವಂ ಶ್ರುತಿಯಿಂದ ಇತ್ಯೇವಂ ವಾಕ್ಯಂ ಇತ್ಯೇವಂ ವಾಕ್ಯಂ ಅದೇ ಏವಂ ಈ ರೀತಿಯಾಗಿ ಇದರಂತೆ ಇದರಂತೆ ಕರ್ತೃತ್ವಾದಿಗಳಂತೆ ಇಚ್ಛಾದ್ವೇಷಾದಿಗಳು ಕೂಡ ಆತ್ಮನ ಧರ್ಮವೆಲ್ಲವೆಂದು ಇಷ್ಟಪಡಿರಿ. ಅವ ಬರೀರ ಇವರಿಗೂ ಇಷ್ಯತಾಂ ಇಷ್ಟಪಡಿ ಆತ್ಮ ಧರ್ಮವೆಲ್ಲವೆಂದು ಇಷ್ಟಪಡಿರಿ. ಇಷ್ಯತಾಂ ಧರ್ಮವೆಲ್ಲವನ್ನು ಹೇಳ್ಬಿಟ್ಟು ನೀವು ಇಷ್ಟಪಡಿರಿ. ನೀವು ಬಯಸ್ರಿ, ಅದು ಒಪ್ಕೊಳ್ಳಿ. ಕಾಮ ಸಂಕಲ್ಪ ಎಂಬುದಾಗಿ ಕಾಮ ಅದು ಇದು ಬೃಹದಾರಕ ಶ್ರುತಿ. ಅದು ಕಾಮವು ಸಂಕಲ್ಪವು ಸಂಶಯವು ಎಂದು ಮುಂತಾಗಿರುವ ಶ್ರುತಿಯೂ ಕೂಡ ಅದು ನಂಬರಲ್ಲ. ಕಾಮ ಸಂಕಲ್ಪ ಕೊಟ್ಟಲ್ಲ ನಮ್ಮ ಕೊಟ್ಟಿದೆ ಅದು ಯಾಕಂದಿಗೂ ಶ್ರುತಿಯೂ ಕೂಡ ಅದು ಮನೋಧರ್ಮ ಎಂಬುದಾಗಿ ಆಶ್ರಯಿಸಿಕೊಂಡಿರುವುದರಿಂದ ಸಂಶಯ ಆಶ್ರಯಿಸಿರುವುದರಿಂದ ಆತ್ಮಧರ್ಮವಲ್ಲ. ಮನೋಧರ್ಮವೆಂಬುದಾಗಿ ಆಶ್ರಯಿಸಿರುವುದರಿಂದ ಅದು ಸಂಶಯ ಪದ ಇದೆಯಲ್ಲ, ಮನೋಧರ್ಮತ್ವ ಸಂಶಯ ಮನೋಧರ್ಮವಾಗಿದೆ ಎಂಬುದಾಗಿ ಆಶ್ರಯಿಸಿರುವುದರಿಂದ ಶ್ರುತಿ ಆಶ್ರಯಿಸಿದೆ. ಅದು ಮನೋಧರ್ಮವೆಂದು ಹೇಳುತ್ತದೆ. ನಾವು ಸ್ವಪರೋಭಯ ಹೇತುತ್ವೇ ನಿರ್ಮೋಕ್ಷ ಪ್ರಸಂಗತಃ ಸಮ್ಯಂ ನಿರೂಪಣೆ ಚೈಷಾಂ ಅವಿದ್ಯಾ ಕಾರ್ಯತೈವ ಹಿ ಸ್ವರೂಪೋಭಯ ಸ್ವಪರೋಭಯ ಹೇತುತ್ವೇ ನಿರ್ಮೋಕ್ಷ ಪ್ರಸಂಗತಃ ಸಮ್ಯಕ್ ಜೈಷಾಂ ಅವಿದ್ಯಾ ಕಾರ್ಯತೈವ ಹಿ ಸ್ವಪರೋಭಯ ಹೇತುತ್ವೇ ಹಿ ಅನಿರ್ಮೋಕ್ಷ ಪ್ರಸಂಗತಃ ಸಮ್ಯಕ್ ನಿರೂಪಣೆ ಚ ಯೇಷಾಂ ಅವಿದ್ಯಾ ಕಾರ್ಯತಾ ಏವ ಹಿ. ಸ್ವಹೇತು ಪರಹೇತು ಆತ್ಮನು ಮತ್ತು ಬುದ್ಧಿಯಾದಿಗಳು ಸೇರ್ಕೊಂಡು ಕರ್ತಾದಿಗಳು ಇಚ್ಛಾ ಆಗತ್ತೆ ಅಂತಂದ್ರೆ ಬರೀ ಬುದ್ಧಿಯಾದಿಗಳಿಗೂ ಇಲ್ಲ, ಬರೀ ಆತ್ಮನಿಗೂ ಇಲ್ಲ, ಎರಡು ಸೇರ್ಕೊಂಡಾಗ ಆಗತ್ತೆ ಅಂದ್ರೆ ಆ ಸೇರ್ಕೊಳ್ಳೋದು ನಿತ್ಯವೋ ಅನಿತ್ಯವೋ? ನಿತ್ಯವೂ ಸೇರ್ಕೊಂಡ್ರೆ ಮೋಕ್ಷವೂ ಆಗಲ್ಲ ಅಂತ ಆಗುತ್ತೆ. ಯಾವಾಗೂ ಸೇರ್ಕೊಳ್ಳಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅಂತ ಆಗುತ್ತೆ ಅಲ್ವಾ? ಸ್ವಹೇತು ಪರಹೇತು, ತಾನು ಕಾರಣ, ಬುದ್ಧಿಯಾದಿಗಳು ಕಾರಣ. ಯಾವುದಕ್ಕೆ? ಕರ್ತೃತ್ವಾದಿಗಳಿಗೆ ಇಚ್ಛಾದ್ವೇಷಾದಿಗಳು ಎಲ್ಲಕ್ಕೂ. ಇಚ್ಛಾದ್ವೇಷಾದಿಗಳೆಲ್ಲ ಮನಸ್ಸಿನ ಧರ್ಮ ಬುದ್ಧಿ ಧರ್ಮ ಅಂದ್ರೆ ಆಯ್ತು. ಕರ್ತೃತ್ವಾದಿಗಳು ಆ ಜೀವನ ಧರ್ಮ ಅದು ಅವಕಾಶ. ಅದು ಆತ್ಮನೂ ಬೇಕು, ಬರೀ ಆತ್ಮನಿಗೂ ಇಲ್ಲ, ಬರೀ ಅದಕ್ಕೂ ಇಲ್ಲ. ಎರಡು ಸೇರಿ ನ್ಯೂಟ್ರಲ್ ಇದು ಫೇಸು ಸೇರಿ ಕರೆಂಟ್ ಹತ್ತಲ್ಲ. ಇದು ಸೇರ್ಕೊಂಡ್ರೆ ಅಂತಂದ್ರೆ ಅವಾಗ ಅನಿರ್ಮೋಕ್ಷ ಪ್ರಸಂಗ, ಬಿಡುಗಡೆಯೇ ಆಗೋಲ್ಲ. ಯಾಕೆಂದ್ರೆ ಯಾವಾಗ ಸೇರ್ಕೊಳ್ತೇ, ಯಾವಾಗ ಸೇರ್ಕೊಳ್ಳೋದು ನಿಮಿತ್ತ ಇದೆಯೋ ನಿಮಿತ್ತ ಇಲ್ವೋ? ನಿರ್ನಿಮಿತ್ತ ಸೇರ್ಕೊಂಡ್ರೆ ಬಿಡೋಲ್ಲ, ಸನಿಮಿತ್ತ ಸೇರ್ಕೊಂಡ್ರೆ ಇಲ್ಲ ಅಂತಾಗತ್ತೆ, ಸ್ವತಃ ಇಲ್ಲ ಅಂತಾಗತ್ತೆ. ಇದನ್ನು ಸಮ್ಯಕ್ ನಿರೂಪಣೆ ಒಳಹೊಕ್ಕು ವಿಚಾರ ಮಾಡಿದರೆ ಇದು ಅವಿದ್ಯಾ ಕಾರ್ಯ. ಯಾವುದು? ಈ ಕಾಮಸಂಕಲ್ಪಾದಿಗಳು ಕರ್ತೃತ್ವಾದಿಗಳು ಅವಿದ್ಯೆಯ ಎಫೆಕ್ಟೇ ಹೊರತು ಕರ್ತೃತ್ವಾದಿಗಳು ಆತ್ಮನಿಗಿಲ್ಲ, ಕಾಮಸಂಕಲ್ಪ ವಿಚಿಕಿತ್ಸಾದಿಗಳು ಆತ್ಮನಿಗಿಲ್ಲ. ಅದೆಲ್ಲ ಬರೀ ಅವಿದ್ಯೆಯನ್ನು ತಿಳ್ಕೊಂಡದ್ದು, ಇಲ್ಲ ಆತ್ಮನಿಗಿಲ್ಲ. ತನ್ನ ಮತ್ತು ಉಪಾಧಿಯ ಎರಡರ ಹೇತುವಿನಿಂದ ಆಗತ್ತೆ, ಕಾರಣದಿಂದ, ತನ್ನ ಮತ್ತು ಉಪಾಧಿಗಳ ಕಾರಣದಿಂದ ಆಗತ್ತೆ ಎಂದು ಆ ರೀತಿ ಅಭಿಪ್ರಾಯ ಪಟ್ಟರೆ ತಾನೇ ಕಾರಣವೋ ಅಥವಾ ಮತ್ತೊಂದು ಕಾರಣವೋ? ಅದ್ಯಾಕೆ ಈಸಿಯಾಗಿ ಅರ್ಥ ಆಗುತ್ತೆ? ಎಂತದ್ದು ಹೀಗೆ? ಸಸ್ಯ ಹೇತುತ್ವ ಪರಹೇತು ಉಭಯ ಹೇತು, ಸಸ್ಯ ಪರಸ್ಯ ಉಭಯ ಹೇತು.
ತನ್ನ ಮತ್ತು ಇನ್ನೊಂದು ಎರಡರ ಕಾರಣದಿಂದ ಆಗತ್ತೆ. ಕರ್ತೃತ್ವಾದಿಗಳು ಮತ್ತು ಇಚ್ಛಾದಿಗಳು ಬರೀ ಆತ್ಮನಿಗೂ ಇಲ್ಲ, ಬರೀ ಬುದ್ಧಾದಿಗಳಿಗೂ ಇಲ್ಲ. ಸ್ವಪರ ಉಭಯ ಹೇತುತ್ವ. ತಾನು ಬೇರೆ ಸೇರಿ ಅಂತ ಮಾಡಿಲ್ಲ. ಇವರು ಬಿಡಿಸ್ಕೊಂಡಿದ್ದಾರೆ. ಅಂದ್ರೆ ಬುದ್ಧಿನೇ ಕಾರಣ ಆಗ್ಬೋದು, ಇಲ್ಲ ಆತ್ಮನೇ ಕಾರಣ ಆಗ್ಬೋದು, ಹೇಗಾದ್ರೂ ಹೊಂದಲ್ಲ ಮಾಡಿ. ಬುದ್ಧಿ ಕಾರಣ ಯಾಕೆ ಹೊಂದಲ್ಲ? ಬೇರೆ ಆಗೋಯ್ತಲ್ಲ, ಹಾಕಲ್ಲ, ಆತ್ಮದ ಸಂಬಂಧ. ಬೇರೆ ಹಾಕೊಳ್ಳಿ, ಬೇರೆ ನೋಡ್ಕೊಳ್ಳೆ. ಅಲ್ಲ ನನಗೆ ತಾನೇ ಇದು, ಹಾ ನನಗೆ ತಾನೇ ಇದು. ಆಗಲೇ ಅವ್ರಿಗೆ ಒಟ್ಟು ಇದೆಯೋ ಹೊಂದಿಸಿದಾಯ್ತು. ಕಾಮ ಸಂಕಲ್ಪ ಕರ್ತಾದಿ ಇದೆಯೋ ಅಂದ್ರೆ ಬುದ್ಧಿ ಅದೇ. ನನಗೆ ಕಾಮ, ಅವಾಗ ಆ ಬುದ್ಧಿ ಆಗದೇ ಇಲ್ಲ ಅವಾಗ. ನನ್ನ ಬುದ್ಧಿಗೆ ಅಲ್ಲಪ್ಪ, ಬೇರೆ ಅಂತ ಆದ್ರೆ ಅದು ಪಕ್ಷ ಬರಲ್ಲ ಅವಾಗ. ನನಗೆ ಅಂತ ಆದ್ರೆ ಹೌದೇ ಹಾಗೆ ಇವಾಗ ಕಾಮ ಅಂತ ತಗೊಳ್ಳಿ, ಈಗ ಕಾಮ ಅಂದ್ರೆ ಆಸೆ, ನನಗೆ ಆಸೆ, ನನಗೆ ಆಸೆ ಅಂತಂದ್ರೆ ಬೇರೆ ಪಕ್ಷ, ಹಾ ಅದು ಒಂದು ಪಕ್ಷ. ನನ್ನ ಬುದ್ಧಿಗೆ ಆಸೆ, ನನ್ನ ಬುದ್ಧಿಗೆ ಆಸೆ ಹಾ ಅದು ಇನ್ನೊಂದು ಪಕ್ಷ. ಅದೇ ಈ ಎರಡು ತರ ನೀವು ಕಲ್ಪಿಸಿದ್ರು ಅದು ಅನಿರ್ಮೋಕ್ಷ ಪ್ರಸಂಗವೇ. ಯಾಕೆ ಬುದ್ಧಿಗಾದ ಮೋಕ್ಷ? ನನ್ನ ಬುದ್ಧಿ ನನ್ ಬಿಟ್ಟಿರಲ್ವಲ್ಲ. ನೋಡಿ, ನನ್ ಬುದ್ಧಿ ಅಂದ್ಮೇಲೆ ನನಗೆ ಹಂಗಲ್ಲ. ಸ್ವಪರೋಭಯ ಉಭಯ ಹೇತುತ್ವ ಅಂದ್ರೆ ಎರಡೂ ಸೇರಿ ಆಗತ್ತೆ ಅಂತಂದ್ರೆ, ತಾನು ಅದು ಎರಡೂ ಸೇರಿ ಆಗತ್ತೆ ಅಂತಂದ್ರೆ ಎರಡು ಸೇರಿದ್ದು ಸನಿಮಿತ್ತವೋ ನಿರ್ನಿಮಿತ್ತವೋ? ನಿರ್ನಿಮಿತ್ತ ಅಂದ್ರೆ ಮೋಕ್ಷವಾಗಲ್ಲ, ಸನಿಮಿತ್ತ ಅಂದ್ರೆ ಆಗೇ ಇಲ್ಲ ಅಂತಾಗತ್ತೆ. ಆದ್ರಿಂದ ಸರಿಯಾಗಿ ನಿರೂಪಣೆ ಮಾಡಿದ್ರೆ ಇದು ಅವಿದ್ಯಾ ಕಾರ್ಯವೇ. ಏನ್ ಮಾಡಿದಾರಪ್ಪ? ಮೂರು ವಿಕಲ್ಪ ಏನು? either themselves or some other or both be the cause. ನಾನು ಹೇಳಿದ್ರು ಹೇಳಿದಾರ. ನೀವ್ ಹೇಳಿದ್ದು ಹೇಳಿದ್ರೆ ಇವ್ರು ಹೇಳಿದ್ದು ಹೇಳಿದ್ರು, ಎರಡನ್ನೂ ಸೇರಿಸಿದ್ರು. ತನ್ನ ನಿಮಿತ್ತವಾಗಿ ಆಗತ್ತೆ ಅಂದ್ರು, ಪರ ನಿಮಿತ್ತವಾಗಿ ಆಗುತ್ತೆ ಅಂದ್ರು, ತಾನು ಪರ ಸೇರ್ಕೊಂಡಾಗತ್ತೆ ಅಂದ್ರು. ಮೂರು ತಗೊಂಡು ಅಲ್ಲ, ಇವಾಗ ತಾನು ನಿಮಿತ್ತ ಅಂತ ಅಂದ್ರೆ ಮೋಕ್ಷ ಆಗಲ್ಲ. ಸರಿ, ಬೇರೆ ನಿಮಿತ್ತದಿಂದ ಆಗತ್ತೆ ಅಂದ್ರೆ ಮೋಕ್ಷ ಆಗಲ್ಲ ಅಂದ್ರೆ ಬೇರೆ ಅಂದ್ರೆ ನಂಗಿಲ್ಲಪ್ಪ, ಅವಾಗ ಮೋಕ್ಷ ಯಾಕಾಗಲ್ಲ? ಗುರುಗಳೇ ಪೂರ್ತಿ ಅಷ್ಟಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಪಕ್ಷಕ್ಕೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೇಗೆ ಹೇಗೆ ತುಂಬಾ ದೊಡ್ಡದಿದೆ. ಪರಕ್ಕೆ ಹೇಗೆ? An inquiry into the nature of desire does not yield any conclusion. What is the cause of desire? Are they self-caused? ಅಂದ್ರೆ ತನ್ನಿಂದ. Other caused ಅಂದ್ರೆ ಪರದಿಂದ, or both ನಾನು ಪರ ಸೇರ್ಕೊಂಡು ಕಾಮ ಆಗಿ. None of these alternatives is sound. If desire are self-caused, they cannot be removed. ಹೋಗಲ್ಲ, ತೆಗೆಯಕ್ಕಾಗಲ್ಲ. If they are other caused, there will be infinite regression. Infinite regression ಅಂದ್ರೆ ಇದು ಅದರಿಂದ ಇದೆ, ಅದರಿಂದ ಇದೆ, ಅದರಿಂದ ಇದೆ. ನಂಗೆ ಸಂಬಂಧಪಟ್ಟಿಲ್ವಲ್ಲ ಅದ. ಅಲ್ಲ ಒಳ್ಳೆ ನನಗ್ ಸಂಬಂಧ ಇದ್ದೇ ಇರುತ್ತೆ. ಅಲ್ಲ, ಬೇರೆ ನಂಗೆ ಸಂಬಂಧ ಹೆಂಗಿರುತ್ತೆ? ನಂದೇ ಅಲ್ವಾ ಅದು ಬುದ್ಧಿ. ನನ್ ಸಂಬಂಧಪಟ್ಟಿದ ಅವಾಗ ಏನು ಇದು? ನಂದೇ ಬುದ್ಧಿ ಅಲ್ಲ, ಬೇರೆದು ನನ್ಗೂ ಕೊಬೇಡಿ. ನಂದು ಬೇರೆದು ಎರಡು ಬೈಫಿಕೇಶನ್ ಮಾಡಿದ್ಮೇಲೆ ಬೇರೆ ನಂದಾದೆ ಒಂದು ಮೋಕ್ಷ, ಬೇರೆ ಆದ್ಮೇಲೆ ನಂಗೆ ಸಂಬಂಧಪಟ್ಟಿಲ್ವಲ್ಲ. ನೀವು ಸಿದ್ಧಾಂತ ಹೇಳ್ತಿದ್ದೀರಾ? ಅಲ್ಲ, ವಸ್ತು ಸ್ಥಿತಿ ಇವಾಗ ಮನಸ್ಸಿಂದೆ ಬುದ್ಧಿ ಇದೆ ಅಂದ್ರೆ ನಂಗೆ ಸಂಬಂಧಪಟ್ಟಿಲ್ಲಪ್ಪ. ವಿವೇಕ ಮಾಡ್ಕೊಂಡಿದ್ರೆ ಮೊದ್ಲೇ ವಿವೇಕ ಹಂಗ ಆದ್ರೆ ಆಪ್ಷನ್ ತಾನೆ. ಅಲ್ಲ, ಈ ಮೂರು ತರ ಮನಸ್ಸು ವೃತ್ತಿ ಎಬ್ಬಿಸ್ತಾನೆ ಇರುತ್ತೆ. ಎತ್ಕೊಳ್ಳಿ, ನಂಗೆ ಸಂಬಂಧ. ನನಗೆ ಅದರಿಂದ ದುಃಖ, ಕಾಮ, ಭೋಗ ಎಲ್ಲ ಆಗ್ತಿರೋದು ಅದಿರ್ಬೋದು. ಆಗ್ತಿರೋ ಎಫೆಕ್ಟ್ ನನ್ನಲ್ಲಿ ನನಗೆ ತಾನೆ. ಅವಾಗ ಅದು ಅಲ್ಲೇ ಅಲ್ಲ ಗುರುಗಳೇ, ಇಲ್ಲಿ ಯಾವ್ದ್ರಿಂದ ಹೇಳ್ತಿದೆ ಅನ್ನೋದು ಒಂದು, ನೀವು ಯಾರಿಗೆ ಎಫೆಕ್ಟ್ ಆಗ್ತಿದೆ ಅನ್ನೋ ಚರ್ಚೆ ತಗೋತಿದ್ದೀರಾ? ಅಲ್ಲಪ್ಪ, ಇದು ಕಾಮಾದಿಗಳು ಯಾರಿಂದ ಹೇಳ್ತಾ ಇದೆ ಅನ್ನೋ ಚರ್ಚೆ. ಯಾರು ಹೇಳ್ತಾ ಇದೆ, ಯಾರಿಗೆ ನನ್ನೇ ಎಫೆಕ್ಟ್ ಮಾಡ್ತಿರೋದು, ಅದ್ರ ಚರ್ಚೆ ಇಲ್ಲ. ಸಿದ್ಧ ಅಲ್ಲ. ಓ, ಎಫೆಕ್ಟ್ ಇಟ್ಕೊಂಡ್ಬಿಟ್ರು. ನನ್ಗೆ ಅದು ಕಾಮ, ನನಗೆ ಆಸೆ ಅಂತಾನೆ. ಇವರು ಮೂರು ತೋರಿಸಿದ್ದಾರೆ. ಇಚ್ಛಾದಿಗಳು ಬರೀ ತನ್ಲೇ ಆಗುತ್ತೆ, ಇಲ್ಲ ಇನ್ನೊಂದಿಂದ ಆಗುತ್ತೆ, ಇಲ್ಲ ಇಬ್ರು ಎರಡು ಸೇರ್ ಆಗುತ್ತೆ ಅನ್ನೋ ಅದೊಂದು ಕಾಪಿನ ಅಥವಾ ಇದದ್ದು ಅದು ಯಾವ ಪ್ರಾಚೀನ, ಯಾವಾಗ ಮಹಾದೇವಶಾಸ್ತ್ರಿನ? ಅದು ಯಾವ ಇಸ್ವಿ? ಅದು ಮಹಾದೇವಶಾಸ್ತ್ರಿ ಪ್ರಾಚೀನ, ತುಂಬಾ ಹಳೆಯದೇ. ಅವ್ರು ಯಾವಾಗ ಮಾಡಿದಾರೆ ನೋಡ್ಬೇಕು. ಅದು ರೀಸೆಂಟ್ ಅಪ್ಪ, ಅದು ಇದು ಫಸ್ಟ್ ಪ್ರಿಂಟ್ ನೋಡ್ಬೇಕು. ಪ್ರಥಮ ಸಂಸ್ಕರಣೆ ಭಗವತ್ಪಾದಾಬ್ದ ಪೂರ್ತಿ ಮಾಡೇ ಇಲ್ಲ. ಮತ್ತೆ ತರ್ಸೋಣ ಅಂತ ಹೋದ್ರೆ ಮಾಡೇ ಇಲ್ಲ. ಇಸ್ವಿ ಬರ್ದಿರ್ತಾರ ಅವ್ರಿಗೆ 1299. ವಿಜಯನಗರ ಎಂಪೈರ್ ಟೈಮ್ 1900 ನೋಡೋ
1999. 80 30 ವರ್ಷ ನೋಡಿರ್ಬೇಕು ಅದನ್ನು. 30 ಅಲ್ಲ, 22. 22 ವರ್ಷ ಅಷ್ಟೇ. ಎಲ್ಲ 900 999. ಹೌದಾ? ಆದ್ರೆ ಸ್ವಪರೋಭಯಲ್ಲಿ ಇದನ್ನೇ ನೋಡೇ ಮಾಡಿರ್ಬೇಕು ಅವ್ರುವೆ, ಇದನ್ನು ತಗೊಂಡಿರ್ಬೇಕು. ಅನಿಮೋಖ ಸಮ್ಯಕ್ ನಿರೂಪಣೆ ಇದು ಬಹಳ ಮುಖ್ಯ. ಸರಿಯಾಗಿ ಒಳಹಕ್ಕು ನೋಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆತ್ಮ ನೋಡಿದ್ರೆ ಅವಿದ್ಯಾಕಲ್ಪಿತ ಈ ಕಾಮಾದಿಗಳಾಗಲಿ ಕರ್ತೃತ್ವಾದಿಗಳಾಗಲಿ ಅವಿದ್ಯಾಕಲ್ಪಿತವಾಗಿ ಆತ್ಮ ಹೇಳಬೇಕಿದ್ದು ವಸ್ತುತಃ ಆತ್ಮ ಸೇರಕ್ಕೆ ಸಾಧ್ಯವೇ ಇಲ್ಲ. ಇಲ್ಲವೇ ಇಲ್ಲ. ಗುರುಗಳೇ, ಹೇಳಿಮ್ಮ. ಉಭಯ ಕಾರಣ ಅಂತ ಹೇಳ್ತಾ ಇರೋದು, ಒಂದು ತನ್ನ ಮನಸ್ಸಿಗೆ ಆಗೋ ಇದು, ಇನ್ನೊಂದು ಹೊರಗಿನ ವಸ್ತುವಿನಿಂದ ಆಗುವಂಥದ್ದು ಅಂತ. ಹಂಗಲ್ಲ, ಆತ್ಮ ಅನಾತ್ಮ ಎರಡರಲ್ಲಿ. ಎರಡು ಸೇರ್ಕೊಂಡು ಆತ್ಮನಿಗ ಅನಾತ್ಮಕ್ಕೋ, ಬರೀ ಆತ್ಮನಿಗೋ ಬರೀ ಆತ್ಮನಿಗಾದ್ರೆ ಹೋಗಲ್ಲ, ಬರೀ ಅನಾತ್ಮಕ್ಕಾದ್ರೆ ನಿಂಗೆ ಸಂಬಂಧ ಪಡಲ್ಲ ಅಂತ ಆಗತ್ತೆ. ಇಲ್ಲ ಬರೀ ಅನಾತ್ಮದಿಂದ ನಂಗೆ ಬರುತ್ತೆ ಎಫೆಕ್ಟ್ ಆಗತ್ತೆ ಎಂದು ಅವಾಗ ತಪ್ಪಿಸ್ಕೋಕಾಗಲ್ಲ. ಎರಡೂ ಸೇರಿ ಆಗತ್ತೆ ಅಂದ್ರೂ ಮೋಕ್ಷ ಆಗಲ್ಲ. ಯಾಕೆ ಸೇರುತ್ತೆ, ಯಾವಾಗ ಸೇರುತ್ತೆ, ಹೇಗೆ ಸೇರುತ್ತೆ ಬಂತಲ್ಲ ಅಣುವಾದಿಗಳು ಚರ್ಚೆ. ಒಟ್ಟು ಸರಿಯಾಗಿ ವಿಚಾರ ಮಾಡಿದ್ರೆ ಇದು ಅವಿದ್ಯಾಕಲ್ಪಿತ ಅನ್ನೋದು ಬಿಟ್ಟರೆ ಬೇರೆ ಉತ್ತರವೇ ಇಲ್ಲ. ಇಚ್ಛಾದೀನ ಸ್ವಹೇತುತ್ವೇ ತನ್ನ ಮತ್ತು ಉಪಾಧಿಗಳ ಕಾರಣದಿಂದ ಆಗುತ್ತದೆ ಎಂದು ಅಂದರೆ ಮೋಕ್ಷವೇ ಇಲ್ಲವೆಂದಾಗುತ್ತದೆ. ಗುರುಗಳೇ, ತನ್ನ ಮತ್ತು ಉಪಾಧಿಗಳ ಕಾರಣದಿಂದ ಆಗತ್ತೆ ಎಂದು ಒಪ್ಪಿಕೊಂಡರೆ ಯಾವುದೋ ಆಗತ್ತೆ ಅನ್ನೋದ ಕರ್ತೃತ್ವಾದಿಗಳು ಇಚ್ಛಾದಿಗಳು ಆಗುತ್ತದೆ, ಒಪ್ಕೊಂಡ್ರೆ ಇಲ್ಲವೆಂದು ಆಗುತ್ತದೆ. ದುಡ್ಡು ಕೊಡ್ರ ನಿಮ್ಮ ಮನೆ ಕೊಟ್ಟಿದ್ದು, ಆಮೇಲೆ ಕೇಶನ ಕೊಟ್ಟಿದ್ದು 600,000 ರೂಪಾಯಿ ಅದು ಊಟದ್ದು, ಆಮೇಲೆ ಪುಸ್ತಕ ತಗೊಂಡಿದ್ದು ದಿಲೀಪ್ ಎಲ್ಲ ಕಡೆ ಪುಸ್ತಕ ತಗೊಂಡು ಅವ್ರು ದುಡ್ಡು ಕೊಡೋದಲ್ಲ ಕಣ್ಣಲ್ಲ. ದಿಲೀಪ್ ಬೆಳೆ ಕಡೆ ಬಂದು 3 ಪುಸ್ತಕ ತಗೊಂಡೋದು ಲೆಕ್ಕಾಚಾರ ಮಾಡ್ಬೇಕು ಅಂತ. ಅದೇನೋ ನಮ್ಗೊಂದು ಕೊಟ್ಟಿದ್ದಲ್ಲ ರಾಮಾಯಣ, ಅದು ಅವತ್ತೇ ತಗೊಂಡೋದು 3,000 ರೂಪಾಯಿ. ಮತ್ತೆ ಇವತ್ತೇನೋ 1,000 ತಗೊಂಡು ಅದು ಮುಗಿಯೋದೇ ಕಂದಲ್ಲ ಕಾಲು. ಇಲ್ಲ ಮುಖ್ಯ ಅದೇ ಸರಿಯಾಗಿ ವಿಚಾರ ಮಾಡಿದ್ರೆ ಇವುಗಳಲ್ಲೂ ಅವಿದ್ಯಾಕಲ್ಪಿತವೇ ಆಗಿರುತ್ತದೆ. ಎಷ್ಟೋ ಆಯ್ತು ಇವತ್ತು, ಬಹಳ ಕಮ್ಮಿ ಆಯ್ತಲ್ವಾ? ಹೌದಾ? ಎಷ್ಟರಿಂದ ಶುರು ಮಾಡಿ 47ರಿಂದ ಅಲ್ವಾ? 47ರಿಂದ 54 8 ಶ್ಲೋಕ ಆಯ್ತು. ಮಾಡಿದರೆ ಇವೆಲ್ಲ ಅವಿದ್ಯಾಕಲ್ಪಿತ, ಇವೆಲ್ಲ ಅವಿದ್ಯಾ ಕಾರ್ಯವೇ, ತಿಳಿವಳಿಕೆಯ ಕಾರ್ಯವೇ. ಅವಿದ್ಯಾ ಕಾರ್ಯ ಅವಿದ್ಯಾ ನನಗೇನೋ ಈ ಸಂಬಂಧ ವಾರ್ಷಿಕ ಆದರೆ ಮುಂದಿನ ಸುಲಭ ಆಗತ್ತೆ ಹೋಗೋಕೆ ಅಂತ. ಅಲ್ಲಿ 4ನೇ ಜಾತಿ ಬೌದ್ಧರ ಚರ್ಚೆ ಮಾಡ್ತಾರಲ್ಲ, ಅದು ಸ್ವಲ್ಪ ಗಡಿಚಾಗಿದೆ. ಅದು ಬಹಳ ಆವಾದಿಗಳ ಅನುವಾದ ಮಾಡ್ತಾರಲ್ಲ, ಅಯ್ಯೋ ತುಂಬಾ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಲ್ಲ, ವಿಕಲ್ಪಗಳು 430 ಮುಂದಕ್ಕೆ ಹೋಗಿದೆ. ಅದು ನೋಡಿ ನಿಯೋಗವಾದ ಆ ಪ್ರಾಭಾಕರ ಮತ